ಎಲ್ಲ ಸಹೃದಯ ನನ್ನ ಸ್ನೇಹಿತರೆ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರೇ, ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್. ಎಲ್ಲರಿಗೂ ಈ ತರಗತಿಗೆ ಆತ್ಮೀಯ ಸ್ವಾಗತ. ಈ ಇಂದಿನ ತರಗತಿಯಲ್ಲಿ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ಸ್ ಫ್ರೇಮ್ ವರ್ಕ್ ಬಗ್ಗೆ ಡಿಸ್ಕಸ್ ಮಾಡಿ. In the last session, we discussed what is the National Skill Qualification Framework. National Skill Qualifications Framework ಅಂದ್ರೆ ಏನು? ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟು, ಇದರ ಬಗ್ಗೆ ತಿಳ್ಕೊಂಡ್ವಿ. What are all the definitions applicable to the National Skill Qualification Framework? That means ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟಿನಲ್ಲಿ ನಾವು ಬಳಸ್ತಕ್ಕಂಥ ವಿಭಿನ್ನವಾದಂಥ ವ್ಯಾಖ್ಯಾನಗಳ ಬಗ್ಗೆ ನಾವು ಈ ಇಂದಿನ ತರಗತಿಯಲ್ಲಿ ತಿಳ್ಕೊಂಡ್ವಿ. ಹಾಗೂ NSDA ಬಗ್ಗೆ, ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಏಜೆನ್ಸಿ, ಅದರ ಬಗ್ಗೆ ಈ ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ ಬ್ರೀಫ್ ಆಗಿ. ಮತ್ತೆ ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟಿನ ಮೂಲಕ ಗುಣಮಟ್ಟದ ಖಾತ್ರಿಯನ್ನ, ಕ್ವಾಲಿಟಿ ಅಶ್ಯೂರೆನ್ಸ್ ಅಂತ ನಾವೇನು ಕರಿತೀವಿ, ಇದು ಹೇಗೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಇಂದಿನ ತರಗತಿಯಲ್ಲಿ ನಾವು ನೋಡೋಣ. ಅಂಡ್ ಆಲ್ಸೋ ವಾಟ್ ಆರ್ ಆಲ್ ದ ಸ್ಪೆಸಿಫಿಕ್ ಔಟ್ಕಮ್ಸ್ expected from the implementations of NSQF, ಇದ್ರ ಬಗ್ಗೆ ತಿಳ್ಕೊಂಡ್ವಿ. ಅಂಡ್ ವಾಟ್ ಆರ್ ಆಲ್ ದ ಕೀ ಎಲಿಮೆಂಟ್ಸ್, ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ಸ್ ಫ್ರೇಮ್ ವರ್ಕ್ ನಲ್ಲಿ ಬರ್ತಕ್ಕಂಥ ಅತಿ ಮುಖ್ಯವಾದ ಕೆಲವು ಎಲಿಮೆಂಟ್ಸ್ಗಳ ಬಗ್ಗೆ ಮಾಹಿತಿಯನ್ನು ನಾನು ತಮಗೆ ನೀಡಿದ್ದೀನಿ. ಅಂಡ್ ಉದ್ದೇಶಗಳು, ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಆಫ್ ದ NSQ, ಇಷ್ಟು ವಿಷಯಗಳನ್ನು ನಾನು ಹಿಂದೆ ಕ್ಲಾಸ್ 1 ಅಂತ ಸೆಷನ್ನಲ್ಲಿ ನಿಮಗೆ ತಿಳಿಸಿದ್ದೆ. ಟುಡೇ ವಿಲ್ ಡಿಸ್ಕಸ್ ದ ಕಂಟಿನ್ಯೂಯೇಷನ್ಸ್ ಆಫ್ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್, ದ ಕ್ಲಾಸ್ 2, ದಟ್ ಈಸ್ ಟುಡೇ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ವಿತ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್ಸ್ ಬಗ್ಗೆ ನೋಡೋಣ, ತಿಳ್ಕೊಳ್ಳೋಣ. ಅಂಡ್ ಬ್ಯಾಕ್ ಗ್ರೌಂಡ್ ಆಫ್ ಡೆವಲಪ್ಮೆಂಟ್ ಆಫ್ ನ್ಯಾಷನಲ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್ ಇನ್ ಇಂಡಿಯಾ. ಈ ಒಂದು NSQF ಮಾಡಿದ್ವಲ್ಲ ನಾವು, ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟು ಏನಿದೆ, ಇದು ಬ್ಯಾಕ್ ಗ್ರೌಂಡ್ ಡೆವಲಪ್ಮೆಂಟ್ ಎಲ್ಲ ಯಾವ ರೀತಿ ಇದೆ ರಾಷ್ಟ್ರೀಯ ಮಟ್ಟದಲ್ಲಿ ನೋಡೋಣ. ಮತ್ತೆ ಈ NSQF ನೀಡ್ ಫಾರ್ ನ್ಯಾಷನಲ್ ಫ್ರೇಮ್ ವರ್ಕ್, ಕ್ವಾಲಿಫಿಕೇಶನ್ ಫ್ರೇಮ್ ವರ್ಕ್ ಇನ್ ಇಂಡಿಯಾ. ಈ ಮೂರು ವಿಷಯಗಳ ಬಗ್ಗೆ ಈ ತರಗತಿಯಲ್ಲಿ ನಾವು ವಿಷಯವಂತನವನ್ನ ಮಾಡೋಣ. ನಾವು ಲೆಟ್ ಅಸ್ ಕಮ್ ಟು ದಿ ಇಂಟರ್ನ್ಯಾಷನಲ್ ಕ್ವಾಲಿಫಿಕೇಶನ್ಸ್ ಫ್ರೇಮ್ ವರ್ಕ್ಗೆ ಹೋಗೋದಕ್ಕಿಂತ ಮೊದಲು ನಮ್ಮ ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟನ್ನು ಒಂದು ಮೆಲ್ಕನ ಹಾಕೋಣ. ನ್ಯಾಷನಲ್ ಸ್ಕಿಲ್ಸ್ ಕ್ವಾಲಿಫಿಕೇಶನ್ಸ್ ಫ್ರೇಮ್ ವರ್ಕ್, it is a nationally integrated education and competency based framework that allows the person to acquire desired competency level. ಅಂದ್ರೆ ಇದು ಒಂದು ರಾಷ್ಟ್ರೀಯವಾಗಿ ಸಂಯೋಜಿತವಾಗಿರ್ತಕ್ಕಂಥ ಒಂದು ಶಿಕ್ಷಣ ಹಾಗೂ ಕಾಂಪಿಟೆನ್ಸಿ ಬೇಸ್ಡ್ ಇರ್ತಕ್ಕಂಥ, ಅಂದ್ರೆ ಸಾಮರ್ಥ್ಯ ಆಧಾರಿತವಾಗಿರ್ತಕ್ಕಂಥ ಒಂದು ಚೌಕಟ್ಟು, ಫ್ರೇಮ್ವರ್ಕ್. ಅಂದ್ರೆ ವ್ಯಕ್ತಿಗಳು ಅಥವಾ ಯಾವುದೇ ವ್ಯಕ್ತಿ ಆತ ಬಯಸಿದ ಸಾಮರ್ಥ್ಯದ ಮಟ್ಟವನ್ನ ಪಡೆಯಲು
ಎ ಪರ್ಸನ್ ಟು ಅಕ್ವೈರ್ ಡಿಸೈರ್ಡ್ ಕಾಂಪಿಟೆನ್ಸಿ ಲೆವೆಲ್. ಈ ಒಂದು ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟು ಆತನಿಗೆ ದಾರಿಯನ್ನು ಮಾಡಿಕೊಡುತ್ತೆ, ಅನುವನ್ನ ಮಾಡಿಕೊಡುತ್ತೆ ಅನ್ನೋದನ್ನ ಇಲ್ಲಿನ ತರಗತಿಯಲ್ಲೇ ನಾವು ತಿಳ್ಕೊಂಡ್ವಿ. ಅಂಡ್ ದೀಸ್ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್ಸ್ organize the qualifications according to the series of levels of knowledge, skills and aptitude. ಯಾವ ರೀತಿ ಆತ ತಾನು ಬಯಸಿದ ಸಾಮರ್ಥ್ಯದ ಮಟ್ಟವನ್ನ ಕಲ್ತುಕೊಳ್ಳಲು ಅಥವಾ ಪಡೆಯಲು ಇದು ವ್ಯವಸ್ಥಿತವಾಗಿ ದಾರಿ ಮಾಡಿಕೊಡುತ್ತೋ, ಆತನ ಜ್ಞಾನ, ಆತನ ಕೌಶಲ್ಯ ಮತ್ತು ಆತನ ಯೋಗ್ಯತೆಯ ಮಟ್ಟಗಳ ಪ್ರಕಾರ ಇದೇನ್ ಮಾಡುತ್ತೆ, ಅರ್ಹತೆಗಳನ್ನ ಆಯೋಜಿಸಿಕೊಂಡು ಹೋಗ್ತಾರೆ. ಟು ಆರ್ಗನೈಸ್ ದ ಕ್ವಾಲಿಫಿಕೇಶನ್ ಅಕಾರ್ಡಿಂಗ್ ಟು ದ ಸೀರೀಸ್ ಆಫ್ ಲೆವೆಲ್ಸ್ ಆಫ್ ನಾಲೆಡ್ಜ್, ಸ್ಕಿಲ್ಸ್ ಅಂಡ್ ಆಪ್ಟಿಟ್ಯೂಡ್. ಅಂಡ್ ದೆನ್ ಇಟ್ ಸಪೋರ್ಟ್ಸ್ ಅಂಡ್ ಅನೌನ್ಸ್ ದ ನ್ಯಾಷನಲ್ ಇಂಟರ್ನ್ಯಾಷನಲ್ ಮೊಬಿಲಿಟಿ ಆಫ್ ಪರ್ಸನ್ಸ್ with NSQF compliant qualification through increased recognitions of the value and comparability of Indian qualifications. It is very, very important. ಯಾವ ಒಬ್ಬ ವ್ಯಕ್ತಿ, ಅಭ್ಯರ್ಥಿ ಈ ಒಂದು ರಾಷ್ಟ್ರೀಯ ಕೌಶಲ್ಯ ಅರ್ಹತೆಯ ಅನ್ನ ಹೊಂದಿರ್ತಾನೋ ಆತ ಅಲ್ಲಿ ಏನು ಅವನು ಔಟ್ಕಮ್ ಆಗಿರ್ತಾನೆ, ಅಲ್ಲಿ ಏನು ಅವನು ಕ್ವಾಲಿಫೈ ಮಾಡಿರ್ತಾನೆ, ಅಲ್ಲಿ ಅವನು ಏನು ಆ ಡಿಸೈರ್ಡ್ ಕಾಂಪಿಟೆನ್ಸಿ ಲೆವೆಲ್ ಅನ್ನು ರೀಚ್ ಆಗಿರ್ತಾನೋ ಆತ ನಮ್ಮ ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರ, ಜಗತ್ತು ವಿಶಾಲವಾಗಿದೆ, ಎಲ್ಲಿಗೆ ಬೇಕಾದರೂ ಆತ ಚಲನಶೀಲತೆಯನ್ನ, ದಟ್ ಮೀನ್ಸ್ ವಾಟ್ ಮೂವ್ಮೆಂಟ್ ಅಂತ ಕರಿತೀವಿ, ಸಪೋರ್ಟ್ ಅಂಡ್ ಎನ್ಹಾನ್ಸ್ ದ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಮೊಬಿಲಿಟಿ ಅಂತ ನಾವು ಕರಿತೀವಿ. ಭಾರತೀಯ ಅರ್ಹತೆಗಳ ಮೌಲ್ಯ ಏನಿದೆ, ವ್ಯಾಲ್ಯೂ ಏನಿದೆ ಮತ್ತು ಕಂಪ್ಯಾರಬಿಲಿಟಿ ಏನಿದೆ ಇಂಡಿಯನ್ ಕ್ವಾಲಿಫಿಕೇಶನ್ಸ್ನ, ಅದನ್ನ ರೆಕಗ್ನೈಸ್ ಮಾಡತಕ್ಕಂಥ ಕಾರ್ಯವನ್ನ, ಗುರುತಿಸುವಿಕೆಯ ಕಾರ್ಯವನ್ನ ಇವತ್ತಿನ ದಿನಮಾನದಲ್ಲಿ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಟುಡೇ ಟಾಪಿಕ್ ದಟ್ ಈಸ್ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ವಿತ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್ಸ್. ಅರ್ಹತಾ ಚೌಕಟ್ಟುಗಳೊಂದಿಗೆ ಅಂತಾರಾಷ್ಟ್ರೀಯ ಅನುಭವ ಏನಿದೆ, ಹೇಗಿದೆ ಅನ್ನೋದನ್ನ ಈಗ ಬ್ರೀಫ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. A paradigm shift from education based on input towards the education based on learning outcome is taking place. Outcome based learning is widely used term. The shift to learning outcome is important for a number of reasons. ನೋಡಿ, ಇಲ್ಲಿ ನಾವು ಏನು, ದಟ್ ಮೀನ್ಸ್ ಔಟ್ಕಮ್ ಬೇಸ್ಡ್ ಎಜುಕೇಶನ್ಸ್. ಔಟ್ಕಮ್ ಬೇಸ್ಡ್ ಮೀನ್ಸ್ ಕಲಿಕೆಯ ಫಲಿತಾಂಶಗಳ ಆಧಾರದ ಮೇಲೆ ನಮ್ಮ ಎಜುಕೇಶನ್ಸ್ ಏನಿದೆ, ನಮ್ಮ ಶಿಕ್ಷಣದ ಕಡೆಗೆ ಒಳಹರಿವಿನ ಆಧಾರದ ಮೇಲೆ ಒಂದು ಮಾದರಿ ಬದಲಾವಣೆಯನ್ನ ಶಿಕ್ಷಣದಲ್ಲಿ, ನಮ್ಮ ಎಜುಕೇಶನ್ ಸಿಸ್ಟಮ್ನಲ್ಲಿ ಆಸ್ ಪರ್ ಔಟ್ಕಮ್ ಬೇಸ್ಡ್ ಕಲಿಕೆಯ ಫಲಿತಾಂಶದ ಆಧಾರದ ಮೇಲೆ ನಾವು ನಿರ್ವಹಣೆಯನ್ನು ಮಾಡುವಂತಹ ಸ್ಥಿತಿ ಈಗ ಇದೆ, ನಡೀತಾ ಇದೆ. ಹಾಗಾಗಿ ಈ ಔಟ್ಕಮ್ ಬೇಸ್ಡ್ ಲರ್ನಿಂಗ್ ಏನಿದೆ, ಇದು ಇವತ್ತಿನ ದಿನಮಾನದಲ್ಲಿ ಇಡೀ ಜಗತ್ತಿನಲ್ಲಿ ವ್ಯಾಪಕವಾಗಿ ಬಳಸಲ್ಪಡ್ತಾ ಇದೆ. ಪ್ರತಿಯೊಂದು ನಾವು ಏನನ್ನ ಕಲಿತೀವಿ, ಯಾವ ಸ್ಕಿಲ್ ಅನ್ನ ಅಕ್ವೈರ್ ಮಾಡಿದೀವಿ, ಎಬಿಲಿಟಿ ಟು ಡೂ ಜಾಬ್ ಫಾರ್ ಪರ್ಟಿಕ್ಯುಲರ್ ಸ್ಕಿಲ್. ಸೊ ದಿಸ್ ಲರ್ನಿಂಗ್ ಔಟ್ಕಮ್ಸ್ ಇಸ್ ಇಂಪಾರ್ಟೆಂಟ್ ಫಾರ್ ಎ ನಂಬರ್ ಆಫ್ ರೀಸನ್. ಹಲವಾರು ಕಾರಣಗಳಿಗಾಗಿ ಈ ಒಂದು ಏನು ಲರ್ನಿಂಗ್ ಔಟ್ಕಮ್ಸ್ ಏನಿದೆ, ಕಲಿಕೆಯ ಫಲಿತಾಂಶ ಏನಿದೆ, ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಇನ್ ಆಲ್ ಓವರ್ ದ ವರ್ಲ್ಡ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಬಹಳ
ಮುಖ್ಯವಾದ. By explaining what a learner is expected to know, understand, or be able toward the end of the learning process, individuals are better able to see what is offered in a particular course and how this link with other course and programs. Okay? ಕಲಿಕೆಯ ಪ್ರಕ್ರಿಯೆಯ ಕೊನೆಯಲ್ಲಿ ವ್ಯಕ್ತಿ ಅಥವಾ ಕಲಿತಕ್ಕಂಥವನು ಏನನ್ನ ಆತ ತಿಳ್ಕೊಳ್ಬೇಕು, ಎಕ್ಸ್ಪೆಕ್ಟೆಡ್ ಟು ವಾಟ್ ನೋ ಅಂಡ್ ವಾಟ್ ಅಂಡರ್ಸ್ಟ್ಯಾಂಡ್, ಅವನು ಅರ್ಥ ಮಾಡ್ಕೊಳ್ಬೇಕು, ಅಥವಾ ಏಬಲ್ ಟು ಡೂ, ಅಥವಾ ಏನು ಮಾಡೋದಕ್ಕೆ ಆತನ ಕೈಲಿ ಸಾಧ್ಯವಾಗುತ್ತೆ ಅನ್ನೋದನ್ನ ವಿವರಿಸುವ ಮೂಲಕ ಒಂದು ನಿರ್ದಿಷ್ಟಪಡಿಸಿದಂತ ಒಂದು ಕೋರ್ಸ್ ನಲ್ಲಿ ಏನನ್ನ ಆತನಿಗೆ ನೀಡಲಾಗುತ್ತೆ ಮತ್ತು ಇತರ ಕೋರ್ಸುಗಳು ಅಂದ್ರೆ ಬೇರೆ ಬೇರೆ ಅನೇಕ ಕೋರ್ಸುಗಳು ಮತ್ತೆ ಇತರ ಕಾರ್ಯಕ್ರಮ ಇದೆ. ವಾಟ್ ಈ ಆಫರ್ ದ ಪರ್ಟಿಕ್ಯುಲರ್ ಕೋರ್ಸ್ ಅಂಡ್ ಹೌ ದಿಸ್ ಲಿಂಕ್ಸ್, ಹೇಗೆ ಸಂಪರ್ಕವನ್ನು ಹೊಂದಿದೆ ಅನ್ನೋದನ್ನ ಪ್ರತಿಯೊಬ್ಬರೂ ಕೂಡ ನೋಡೋದಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ಕ್ವಾಲಿಫಿಕೇಶನ್ ಫ್ರೇಮ್ ವರ್ಕ್ ಬಗ್ಗೆ ಮಾತಾಡ್ತಾರೆ. ಸೊ ದ ಇಂಪಾರ್ಟೆನ್ಸ್ ಆಫ್ ಕ್ವಾಲಿಫಿಕೇಶನ್ ಫ್ರೇಮ್ ವರ್ಕ್ ಇನ್ ಇಂಟರ್ನ್ಯಾಷನಲ್ ಲೆವೆಲ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಇಟ್ ಇನ್ಕ್ರೀಸ್ ದ ಟ್ರಾನ್ಸ್ಪರೆನ್ಸಿ ಅಂಡ್ ಸ್ಟ್ರೆಂತ್ನೆಸ್ ಅಂಡ್ ಅಕೌಂಟಬಿಲಿಟಿ ಆಫ್ ಕ್ವಾಲಿಫಿಕೇಶನ್ಸ್ ಫಾರ್ ದ ಬೆನಿಫಿಟ್ ಆಫ್ ಇಂಡಿವಿಜುವಲ್ ಲರ್ನರ್ಸ್ ಅಂಡ್ ಎಂಪ್ಲಾಯರ್ಸ್. ಈ ರೀತಿ ಏನು particular course, what he offered in a particular course and how this links with other course and programs, it increases the transparency and strength and accountability of the qualifications. ಹಾಗಾಗಿ ಇದು ಈ ಒಂದು ಕಲಿಕೆಯಲ್ಲಿ ಪಾರದರ್ಶಕತೆಯನ್ನ ಹೆಚ್ಚಿಸುವುದರ ಜೊತೆಗೆ ಅರ್ಹತೆಗಳನ್ನು, ಆತನ ಉತ್ತರದಾಯಿತ್ವವನ್ನು, ಅಕೌಂಟಬಿಲಿಟಿ ಆಫ್ ದ ಕ್ವಾಲಿಫಿಕೇಶನ್ಸ್, ಯಾರಿಗೆ ವೈಯಕ್ತಿಕವಾಗಿ ಕಲಿಯುವವರಿಗೆ ಮತ್ತು ಎಂಪ್ಲಾಯರ್ಗೆ, ಉದ್ಯೋಗದಾತರಿಗೆ, ಯಾರು ನಮಗೆ ಕೆಲಸವನ್ನು ಕೊಡ್ತಾರೆ ಅವ್ರನ್ನ ಉದ್ಯೋಗದಾತರು ಅಂತ ನಾವು ಕರಿತೀವಿ. ಸೊ ಈ ರೀತಿ ಒಂದು ಟ್ರಾನ್ಸ್ಪರೆನ್ಸಿಯನ್ನ ಇನ್ಕ್ರೀಸ್ ಮಾಡುತ್ತೆ, ಸ್ಟ್ರೆಂತ್ ಅನ್ನ ಇನ್ಕ್ರೀಸ್ ಮಾಡುತ್ತೆ, ಅಕೌಂಟಬಿಲಿಟಿಯನ್ನ, ಆ ಅರ್ಹತೆಯ ಅಕೌಂಟಬಿಲಿಟಿಯನ್ನ ಬಲಪಡಿಸುತ್ತೆ. ಯಾರ್ಯಾರ ನಡುವೆ ಅಂದ್ರೆ ಕಲಿಯುವವರು ಮತ್ತು ಉದ್ಯೋಗದಾತರ ಲಾಭಕ್ಕಾಗಿ. ಈಗ ನಾನು ಸ್ಕಿಲ್ ಕಲಿಬೇಕು ಅಂದ್ರೆ ಈ ಅರ್ಹತಾ ಚೌಕಟ್ಟಿನೊಳಗೆ ನಾನು ಕಲಿತದ್ದೇ ಆದ್ರೆ ನಾನು ನನ್ನ ಒಂದು ಲರ್ನಿಂಗ್ ಔಟ್ಕಮ್, ದಟ್ ಮೀನ್ಸ್ ದ ಕ್ವಾಲಿಫಿಕೇಶನ್ಸ್, ಒಂದು ನಿಖರತೆ ಇರುತ್ತೆ. ಮತ್ತೆ ನಾನೇನು ಕಲ್ತಿದ್ದೀನಿ ನಿಖರವಾಗಿ ಅದು ಯಾರಿಗೆ ಅನುಕೂಲ ಆಗ್ತದೆ, ಇಂಡಿವಿಜುವಲ್ ನನಗಾಯ್ತು, ಜೊತೆಗೆ ನನ್ನನ್ನು ಕೆಲಸಕ್ಕೆ ತಗೊಳ್ತಾರಲ್ಲ, ನನಗೆ ಉದ್ಯೋಗವನ್ನು ನೀಡ್ತಾರಲ್ಲ, ಎಂಪ್ಲಾಯರ್ಸ್ ಅಂತ ಕರಿತೀವಲ್ಲ, ಅವ್ರಿಗೂ ಕೂಡ ಬಹಳ ಅನುಕೂಲಕರವಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥ ಅದು ಈ ಒಂದು ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಾನೇನು ಹೇಳಿದೆ, more than 100 countries to frame the qualifications framework in learning process. Then the vast majority of the world industrialized and transition countries are reforming their qualification while at the same time developing the framework to relate these qualifications to each other and to generally reflect new demands in the society and the labor market. The development of this system is often linked to changes in higher education, technical and vocational education, and training and lifelong learning process. TVET ಅಂತ ಕರಿತೀವಿ, ಟೆಕ್ನಿಕಲ್ ಅಂಡ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್, TVET. ದಟ್ ಮೀನ್ಸ್ ಪ್ರಪಂಚದಲ್ಲಿ, ಇಡೀ ಜಗತ್ತಿನಲ್ಲಿ ಬಹುಪಾಲು ಕೈಗಾರೀಕರಣಗಳಿವೆ.
ಮತ್ತು ಪರಿವರ್ತನೆ ಆಗ್ತಾ ಇದೆ. ಇಂಡಸ್ಟ್ರಿಯಲೈಸೇಷನ್ಸ್ ಗ್ಲೋಬಲಿ ಚೇಂಜ್ ಆಗ್ತಾ ಇದೆ. ಯಾವಾಗ ಒಂದು ರಾಷ್ಟ್ರ ಇಂಡಸ್ಟ್ರಿಯಲೈಸ್ಡ್ ಆಯ್ತೋ, ಔದ್ಯೋಗೀಕರಣ ಬೆಳೀತೋ, ಔದ್ಯೋಗೀಕರಣ ಅಲ್ಲಿ ಉಂಟಾಯ್ತೋ, ಅಲ್ಲಿ ಪರಿವರ್ತನೆ ಆಗಬೇಕು. ಸೊ ಅನೇಕ ಹೊಸ ಹೊಸ ನಾವೀನ್ಯ ತಂತ್ರಜ್ಞಾನ ಸ್ಕಿಲ್ ಬರ್ತಾ ಇದೆ. ಈಗ ಹಿಂದೆ ಒಂದು ಕಾಲಘಟ್ಟ ಇತ್ತು ಸ್ನೇಹಿತರೆ, ಯಾವ ರೀತಿ? ಭೂಮಿ ಇದ್ದವನೇ ಶ್ರೀಮಂತ, ದುಡ್ಡಿದ್ದವನೇ ಶ್ರೀಮಂತ, ಶಕ್ತಿ ಇದ್ದವನೇ ಜನರನ್ನ ಆಳ್ತಾನೆ ಅಂತಕ್ಕಂಥ ಒಂದು ಕಾಲಘಟ್ಟ ಇತ್ತು. ನಾವ್ ಇಟ್ ಈಸ್ ಚೇಂಜ್. ದ ಒನ್ ಅಂಡ್ ಓನ್ಲಿ ಸ್ಕಿಲ್. ಜ್ಞಾನ ಇದ್ದವನು ಪ್ರಪಂಚವನ್ನ ಆಳ್ತಾನೆ. ಜ್ಞಾನ ಇದ್ದವನು ಪ್ರಪಂಚವನ್ನ ಆಳ್ತಾನೆ. ಜ್ಞಾನ ಇದ್ದವನು ದುಡ್ಡನ್ನು ಗಳಿಸ್ತಾನೆ. ಜ್ಞಾನ ಇದ್ದವನು ಭೂಮಿಯನ್ನು ಗಳಿಸ್ತಾನೆ. ಜ್ಞಾನವಿದ್ದವನು ಯಾವುದಾದರೂ ಅಗಾಧವಾದ ಶಕ್ತಿಯನ್ನು ತಿಳಿಸ್ಕೊಳ್ಳಿಕ್ಕೆ ಆತನಿಗೆ ಸಾಧ್ಯತೆ ಇದೆ. ನೋಡಿ ಹೇಗೆ ಆಗಿದೆ ಪರಿವರ್ತನೆ. ಹಾಗಾಗಿ ಬಹುಪಾಲು ಕೈಗಾರಿಕೆಗೊಂಡಂತ ರಾಷ್ಟ್ರಗಳು, ಪರಿವರ್ತನೆ ಆಗ್ತಾ ಇರ್ತಕ್ಕಂಥ ದೇಶಗಳು ತಮ್ಮ ತಮ್ಮ ರಾಷ್ಟ್ರದ ಒಂದು ಅರ್ಹತೆಗಳನ್ನು ರಿಫಾರ್ಮ್ ಮಾಡ್ಕೊಳ್ತಾ ಇದೆ. ಟು ರಿಫಾರ್ಮಿಂಗ್ ದೇರ್ ಕ್ವಾಲಿಫಿಕೇಶನ್ಸ್. ಇನ್ ದ ಸೇಮ್ ಟೈಮ್, ಅದೇ ಸಮಯದಲ್ಲಿ ಈ ಅರ್ಹತೆಗಳನ್ನ ಪರಸ್ಪರ ಸಂಬಂಧಿಸಲು ಮತ್ತು ಸಾಮಾನ್ಯವಾಗಿ ಸಮಾಜ ಮತ್ತು ಕಾರ್ಮಿಕ ಮಾರುಕಟ್ಟೆಯಲ್ಲಿ ಹೊಸ ಬೇಡಿಕೆಗಳನ್ನು ಪ್ರತಿಬಿಂಬಿಸಲು ಈ ಒಂದು ಚೌಕಟ್ಟುಗಳನ್ನು ಅಭಿವೃದ್ಧಿಪಡಿಸ್ತಾ ಇದೆ ಇಂಟರ್ನ್ಯಾಷನಲ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಅಟ್ ದ ಸೇಮ್ ಟೈಮ್ ಡೆವಲಪಿಂಗ್ ದ ಫ್ರೇಮ್ವರ್ಕ್ ಟು ರಿಲೇಟ್ ದೀಸ್ ಕ್ವಾಲಿಫಿಕೇಶನ್ ಟು ಈಚ್ other and to generally reflect new demands in the society and the labor market. ನೋಡಿ, ಲೇಬರ್ ಮಾರ್ಕೆಟ್ ಅಂತ ಏನಿದೆ, ಕಾರ್ಮಿಕ ಮಾರುಕಟ್ಟೆ ಅಂತ ಕರಿತೀವಿ. ಈಗ ನಾವು ಒಂದು ವೃತ್ತಿಯನ್ನು ನಿಮಗೆ ಕಲಿಸಿದ್ರೆ, ತರಬೇತಿಯನ್ನು ಕೊಟ್ಟರೆ, ನೀವೊಂದು ಔಟ್ಕಮ್, ಲರ್ನಿಂಗ್ ಔಟ್ಕಮ್ ಏನಾಯಿತು ನಿಮ್ಮದು, ಕ್ವಾಲಿಫಿಕೇಶನ್ಸ್ ಔಟ್ಕಮ್, ನಿಮ್ಮ ಕ್ವಾಲಿಫಿಕೇಶನ್ ಏನಿದೆ ಅಂದರೆ ಏನರ್ಥ ಹೇಳಿ? ನಿಮಗೆ ಜ್ಞಾನ ಏನಿದೆ, ನಿಮಗೆ ಹೆಚ್ಚು ಹೆಚ್ಚು ಜ್ಞಾನ ಇದ್ದರೆ, ಸ್ಕಿಲ್ ಜಾಸ್ತಿ ಇದ್ದರೆ, ಮಾರುಕಟ್ಟೆಯಲ್ಲಿ, ಅಂದ್ರೆ ಯಾವ ಮಾರುಕಟ್ಟೆ? ತರಕಾರಿ ಮಾರುಕಟ್ಟೆನ ಅಲ್ಲ, ಕಾರ್ಮಿಕ ಮಾರುಕಟ್ಟೆಯಲ್ಲಿ ನಿಮಗೆ ಹೆಚ್ಚು ಬೇಡಿಕೆಗಳಿರುತ್ತೆ. ಹಾಗಾಗಿ ಇದು ರಿಲೇಟ್ ಮಾಡ್ತಾ ಇದೆ, ಒಂದಕ್ಕೊಂದನ್ನ ರಿಲೇಟ್ ಮಾಡ್ತಾ ಇದೆ. ಕಾರ್ಮಿಕ ಮಾರುಕಟ್ಟೆಯಲ್ಲಿರ್ತಕ್ಕಂಥ ಹೊಸ ಬೇಡಿಕೆಗಳನ್ನು ಪೂರೈಸೋದಕ್ಕೆ ಹೊಸ ಹೊಸ ಈ ಕ್ವಾಲಿಫಿಕೇಶನ್ಸ್ ಫ್ರೇಮ್ವರ್ಕ್ ಅನ್ನು, ಒಂದು ಚೌಕಟ್ಟು ಬೇಕಲ್ಲ, ನಮಗೆ ಒಂದು ಫ್ರೇಮ್ ಬೇಕು. ಹೀಗೇ ಮಾಡಬೇಕು, ಇಷ್ಟೇ ಇರಬೇಕು, ಈ ರೀತಿ ಸ್ಕಿಲ್ ಕಲಿಬೇಕು, ಆ ರೀತಿ ನಿರ್ವಹಣೆ ಆಗ್ತಾ ಇದೆ. ನೋಡಿ, ನಮ್ಮ ಹಳೆಯ ಒಂದು ತಂತ್ರಜ್ಞಾನ, ಹಳೆಯ ಒಂದು ಮಾದರಿಯ ಶಿಕ್ಷಣ ಪದ್ಧತಿ ಈಗ ವರ್ಕೌಟ್ ಆಗ್ತಾ ಇಲ್ಲ. ಇಂಟರ್ನ್ಯಾಷನಲ್ ಲೇಬರ್ ಮಾರ್ಕೆಟ್ ಅಥವಾ ನ್ಯಾಷನಲ್ ಲೇಬರ್ ಮಾರ್ಕೆಟ್, ಇಂಡಸ್ಟ್ರೀಸ್ 4.0 ಅಂತ ಕರಿತೀವಿ. ಕೈಗಾರಿಕೀಕರಣ ಜಾಸ್ತಿ ಆಗಿದೆ, ಆಧುನಿಕತೆ ಜಾಸ್ತಿ ಆಗಿದೆ. ಅದಕ್ಕೆ ಬೇಕಾದಂಥ ಸ್ಕಿಲ್ ಅನ್ನು ನಾವು ಕೊಡಬೇಕು. ಸ್ಕಿಲ್ ಕಲ್ತಿದ್ದೀವಿ ಅಂತ ಹಾಗಲ್ಲ, ಆ ಸ್ಕಿಲ್ ಔಟ್ಕಮ್ ಏನಿದೆ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ the development of this system is often linked to change in higher education also. ಈ ಒಂದು ಚೌಕಟ್ಟನ್ನ, ಏನು ಕ್ವಾಲಿಫಿಕೇಶನ್ಸ್ ಫ್ರೇಮ್ವರ್ಕ್ ನಾವು ಏನು ಅಭಿವೃದ್ಧಿಪಡಿಸ್ಕೊಳ್ತಾ ಇದ್ದೀವಿ, ಇದು ಹೆಚ್ಚಾಗಿ ಹೈಯರ್ ಎಜುಕೇಶನ್, ಉನ್ನತ ಶಿಕ್ಷಣ, ತಾಂತ್ರಿಕ ಶಿಕ್ಷಣ, ಟೆಕ್ನಿಕಲ್ ಎಜುಕೇಶನ್ಸ್, ವೃತ್ತಿಪರ ಶಿಕ್ಷಣ, ನಮ್ದು ವೊಕೇಶನಲ್ ಎಜುಕೇಶನ್ಸ್, ಯಾರು ನಾವು ಐ ಟಿ, ಜಾಬ್ ಓರಿಯೆಂಟೆಡ್ ಕೋರ್ಸ್, ಸ್ಕಿಲ್ ಬೇಸ್ಡ್ ಸ್ಪೋರ್ಟ್, VTP, MES, ದಿಸ್ ಆರ್ ಆಲ್ ವೊಕೇಶನಲ್, ವೃತ್ತಿಪರ ಶಿಕ್ಷಣ ಮತ್ತು ತರಬೇತಿ ಏನಿದೆ ಅದನ್ನು ನಾವು ಟೆಕ್ನಿಕಲ್ ಅಂಡ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್, TVET ಅಂತ ನಾವು ಕರಿತೀವಿ. ಇವು ಲೈಫ್ ಲಾಂಗ್ ಪ್ರೋಸೆಸ್ ಇರಬೇಕು, ಅಜೀವ ಕಲಿಕೆಗಳಲ್ಲಿ.
ಅಂದರೆ ಲೈಫ್ ಲಾಂಗ್ ಲರ್ನಿಂಗ್ ಇರಬೇಕು. ನಾನು ಇಷ್ಟು ಕಲ್ತ್ಬಿಟ್ಟಿದ್ದೀನಿ, ಆಯಿತು ಮುಗೀತು ಅಂದರೆ ಮುಗ್ದೋಯ್ತು. ಅದೇ ಬಜಾಜ್ ಸ್ಕೂಟರ್, ಅದೇ ಬಜಾಜ್ ಮೆಕ್ಯಾನಿಕ್ ಇವತ್ತು ಬರ್ತಾ ಇರ್ತಕ್ಕಂಥ ಮಾರುಕಟ್ಟೆಗೆ ಬರ್ತಾ ಇರ್ತಕ್ಕಂಥ ಸ್ಕೂಟರ್ಗಳನ್ನ ನಿರ್ವಹಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನಾಗಿದೆ? ಬದಲಾವಣೆ ಆಗಿದೆ. ಈಗ ನೋಡಿ, ನೆಕ್ಸ್ಟ್ ನಾವು ಅನೇಕ ಹೊಸದಕ್ಕೆ ಹೋಗ್ತಾ ಇದ್ದೀವಿ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಬರ್ತಾ ಇದೆ ಮುಂದೆ. ನಾವು ಹಿಂದೆ ಕಲ್ತ್ಬಿಟ್ಟಿದ್ದೀವಲ್ಲ ಕನ್ವೆನ್ಷನಲ್ಸ್ ಮೆಥಡ್ ಆಫ್ ಟ್ರೈನಿಂಗ್, ಲರ್ನಿಂಗ್, ಸ್ಕಿಲ್ ಸಾಲಲ್ಲ. ಈಗ ನೀವೊಂದು ಹೊಸ ವೆಹಿಕಲ್ BS6 ವೆಹಿಕಲ್ಸನ್ನ ತೆಗೆದುಕೊಂಡೋಗಿ ನೀವು ನಿಮ್ಮ ಹಿಂದೆ ಏನು ನಿಮಗೆ ಸರ್ವಿಸನ್ನು ಕೊಡ್ತಾ ಇದ್ದ ಅವರಿಗೆ ಕೊಟ್ರೆ ಆ ನಾಲೆಡ್ಜ್ ಇಲ್ಲ, ಅವ್ರಿಗೆ ಆ ಸ್ಕಿಲ್ ಅವ್ರ ಹತ್ರ ಇಲ್ಲ. ಈಗ ಆತ ನಮಗೆ ಸರ್ವಿಸನ್ನು ಕೊಡಬೇಕು ಅಂದರೆ ಅವ್ನು ಲೈಫ್ ಲಾಂಗ್ ಲರ್ನಿಂಗ್ ಮಾಡ್ತಾನೆ. ಅಜೀವ ಕಲಿಕೆ, ನಿರಂತರ ಬದಲಾವಣೆಯ ಜೊತೆಗೆ ನಾವು ಬದಲಾಗ್ತಾ ಇದ್ದೇವೆ. ಈ ಬದಲಾವಣೆ ಪ್ರಕ್ರಿಯೆ ಹೇಗಿದೆ ಅಂದರೆ ಬದಲಾವಣೆ ಜೊತೆಗೆ ಇಲ್ಲ ನಾಶವಾಗ ಬದಲಾಗ್ತಾ ಇರಬೇಕು ನಾವು. ಹಾಗಾಗಿ ಈ ಕಲಿಕೆ ಅಂತಕ್ಕಂಥದ್ದು ಲೈಫ್ ಲಾಂಗ್, ಅದು ಹೈಯರ್ ಎಜುಕೇಶನ್ ಇರ್ಬೋದು, ಟೆಕ್ನಿಕಲ್ ಇರ್ಬೋದು, ವೆಕೇಶನಲ್ ಎಜುಕೇಶನ್ಸ್ ಇರ್ಬೋದು, ಇಟ್ಸ್ ಎ ಲೈಫ್ ಲಾಂಗ್ ಪ್ರೋಸೆಸ್. ದಟ್ಸ್ ವೈ nowadays ಇನ್ ಇಂಟರ್ನ್ಯಾಷನಲ್ ಲೆವೆಲ್ ಮೊಬಿಲಿಟಿ ಇದೆ, ಸ್ಕಿಲ್ ಮೊಬಿಲಿಟಿ ಇದೆ. ಹಾಗಾಗಿ ಒಂದು ನಿರ್ದಿಷ್ಟ ಚೌಕಟ್ಟನ್ನು ಅವ್ರೇನ್ ಮಾಡ್ತಾ ಇದ್ದಾರೆ, ನಿರ್ಮಾಣವನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಇಂಪಾರ್ಟೆನ್ಸ್ ಅಂತ ನಾನು ಹೇಳ್ತಾ ಇದ್ದಾರೆ, ಮೆನಿ ಕಂಟ್ರೀಸ್ ವರ್ಲ್ಡ್ ವೈಡ್ ಆರ್ ಇನ್ ದ ಪ್ರೋಸೆಸ್ ಆಫ್ ಇಂಟ್ರಡ್ಯೂಸಿಂಗ್ ಕ್ವಾಲಿಫಿಕೇಶನ್ಸ್ ಫ್ರೇಮ್ವರ್ಕ್. ಅದಕ್ಕೆ ಅಲ್ಲಿಗೆ ಬಂದೆ ನೋಡಿ. ಅನೇಕ ರಾಷ್ಟ್ರಗಳು ವರ್ಲ್ಡ್ ವೈಡ್, ಜಗತ್ತಿನಾದ್ಯಂತ ತಮ್ಮ ಅರ್ಹತಾ ಚೌಕಟ್ಟನ್ನ, ಕ್ವಾಲಿಫಿಕೇಶನ್ಸ್ ಫ್ರೇಮ್ವರ್ಕ್ ಅಂತ ಏನಿದೆ ಆ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದೆ, ಪ್ರೋಸೆಸ್ನಲ್ಲಿ ತೊಡಗಿದೆ. ಥ್ರೋ ದ ಥಿಯರಿಟಿಕಲ್ ಪ್ರಿನ್ಸಿಪಲ್ ಆಫ್ ಆಲ್ ಫ್ರೇಮ್ವರ್ಕ್ಸ್ ರಿಮೈನ್ ಲಾರ್ಜ್ಲಿ ಸಿಮಿಲರ್. ದ ಆಬ್ಜೆಕ್ಟಿವ್ಸ್ ಆಫ್ ಲಾಂಚಿಂಗ್ ದ ಫ್ರೇಮ್ವರ್ಕ್ಸ್ vary. Whether the emphasis is on increasing the relevance and flexibility of the education and training programs, easing recognitions of prior learning, APL ಅಂತ ಹೇಳಿದೆ ನಾನು, enhancing lifelong learning, improving the transparency of the qualification system and developing quality assurance systems. ಇದೆಲ್ಲ ಹೇಳಿದೆ RPL, ಕ್ವಾಲಿಟಿ ಅಶ್ಯೂರೆನ್ಸ್ ಸಿಸ್ಟಮ್. ಸೊ ಅಂದರೆ ಇಡೀ ಪ್ರಪಂಚದಲ್ಲಿ ಈ ಅರ್ಹತಾ ಚೌಕಟ್ಟುಗಳನ್ನು ಪರಿಚಯಿಸ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಎಲ್ಲ ಫ್ರೇಮ್ವರ್ಕ್ಸ್, ಎಲ್ಲ ಚೌಕಟ್ಟು, ಸೈದ್ಧಾಂತಿಕ ತತ್ವಗಳು ಬಹುತೇಕ ಒಂದೇ ರೀತಿ ಇದ್ದರು. ಸೊ ಸಾಮಾನ್ಯವಾಗಿ ಈ ಥಿಯರಿಟಿಕಲ್ ಪ್ರಿನ್ಸಿಪಲ್ಸ್ ಆಫ್ ಆಲ್ ಫ್ರೇಮ್ವರ್ಕ್ಸ್ ರಿಮೈನ್ಸ್ ಲಾರ್ಜ್ಲಿ ಸಿಮಿಲರ್, ಬಹುತೇಕ ಒಂದೇ ರೀತಿ ಇದ್ದರು. ಚೌಕಟ್ಟುಗಳನ್ನು ಪ್ರಾರಂಭಿಸುವ ಉದ್ದೇಶಗಳೇನಾಗ್ತಾ ಇದೆ, ಬದಲಾಗ್ತದೆ. ದ ಆಬ್ಜೆಕ್ಟಿವ್ಸ್ ಆಫ್ ಲಾಂಚಿಂಗ್ ದ ಫ್ರೇಮ್ವರ್ಕ್ಸ್ ಇಸ್ ವೆರಿ. ಶಿಕ್ಷಣ ಮತ್ತು ತರಬೇತಿ ಕಾರ್ಯಕ್ರಮಗಳ ಪ್ರಸ್ತುತತೆ ಮತ್ತು ನಮ್ಯತೆಯನ್ನು ಹೆಚ್ಚಿಸೋದು, ಮುಂಚಿನ ಕಲಿಕೆಯನ್ನು, ಪ್ರೀರಿಯರ್ ಲರ್ನಿಂಗ್ ಅಂತ ಏನು ಹೇಳಿದೆ ನಾನು, ರೆಕಗ್ನೈಸೇಷನ್ ಆಫ್ ಪ್ರೀರಿಯರ್ ಲರ್ನಿಂಗ್, ಮುಂಚಿನ ಕಲಿಕೆಯನ್ನ ಗುರುತಿಸ್ತಕ್ಕಂಥದ್ದು, ಅದನ್ನು ಸರಾಗಗೊಳಿಸ್ತಕ್ಕಂಥದ್ದು. ಪ್ರೀರಿಯರ್ ಲರ್ನಿಂಗ್, ರೆಕಗ್ನೈಸೇಷನ್ಸ್, ಈಸಿಂಗ್ ದ ರೆಕಗ್ನೈಸೇಷನ್ ಆಫ್ ಪ್ರೀರಿಯರ್ ಲರ್ನಿಂಗ್, ಎನ್ಹಾನ್ಸಿಂಗ್ ಲೈಫ್ ಲಾಂಗ್ ಲರ್ನಿಂಗ್, ಅದನ್ನ ಹಿಂದೆ ಹೇಳಿದೆ ನಾನು. ಸೊ ಕಲಿಕೆ ಅಜೀವವಾಗಿರಬೇಕು. ಅರ್ಹತಾ ವ್ಯವಸ್ಥೆಗಳ ಪಾರದರ್ಶತೆಗಳನ್ನು ಸುಧಾರಿಸ್ತಕ್ಕಂಥದ್ದು, ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕ್ವಾಲಿಟಿ ಅಶ್ಯೂರೆನ್ಸ್ ಸಿಸ್ಟಮ್, ಗುಣಮಟ್ಟದ ಖಾತರಿ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸ್ತಕ್ಕಂಥ ವರ್ಲ್ಡ್ ವೈಡ್ ನಡೀತಾ ಇರ್ತಕ್ಕಂಥ ಒಂದು ಈ ಕಾಲಘಟ್ಟದಲ್ಲಿ ನಡೀತಾ ಇದೆ. ಸೊ ಇಂಪ್ಲಿಮೆಂಟೇಷನ್ ಆಫ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್ ಹ್ಯಾಸ್ ಬಿನ್ ವೈಡ್ಲಿ ಸಪೋರ್ಟೆಡ್ ಬೈ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್. ಅನೇಕ ಸಂದರ್ಭಗಳಲ್ಲಿ ಈ ಅರ್ಹತಾ ಚೌಕಟ್ಟುಗಳ ಅನುಷ್ಠಾನ ಏನಿದೆ, ಇಂಪ್ಲಿಮೆಂಟೇಷನ್ಸ್,
ಅಂತಾರಾಷ್ಟ್ರೀಯ ಸಂಸ್ಥೆಗಳು ವ್ಯಾಪಕವಾಗಿ ಬೆಂಬಲಿಸ್ತಾ ಇವೆ, ಸಪೋರ್ಟಿಂಗ್ ಈ ಅರ್ಹತಾ ಚೌಕಟ್ಟುಗಳ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಏಜೆನ್ಸಿಗಳಿಂದ ಅನೇಕ ಚಟುವಟಿಕೆಗಳು increase. This is increasing the activity from international agencies in the area of qualifications frameworks. So, ಇದೇ ವಿಷಯವನ್ನ ನಾನಿವತ್ತು ನಿಮಗೆ ಹೇಳ್ತಾ ಇರೋದು. ದ ಆರ್ಗನೈಸೇಷನ್ಸ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್, OECD ಅಂತ ಇದೆ. OECD ಅಂದ್ರೆ ಆರ್ಗನೈಸೇಷನ್ಸ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್, ಅಂಡ್ ILO ಇಂಟರ್ನ್ಯಾಷನಲ್ ಲೇಬರ್ organizations ಅಂತ ಕರಿತೀವಿ, ನಾಟ್ ಆಫೀಸ್, ಇಟ್ ಇಸ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ಸ್, ದ ವರ್ಲ್ಡ್ ಬ್ಯಾಂಕ್ WB and the European Union have a current qualifications framework for this. ಕರೆಂಟ್ ಪ್ರಸ್ತುತ ಸ್ಥಿತಿಯಲ್ಲಿ ಯಾವ್ಯಾವೆಲ್ಲ ಒಂದು ಅರ್ಹತಾ ಚೌಕಟ್ಟುಗಳನ್ನ ಆಯಾ ದೇಶಗಳು ನಿರ್ಮಾಣವನ್ನ ಮಾಡಿಕೊಳ್ಬೇಕು, ಅದಕ್ಕೆ ಆರ್ಥಿಕ ಸಹಕಾರವನ್ನ ಕೊಡಲಿಕ್ಕೆ ಅಥವಾ ಬೇರೆ ಎಲ್ಲ ಇತರೆ ರೀತಿಯ ಸೌಲಭ್ಯಗಳನ್ನ ಕೊಡಲಿಕ್ಕೆ ಆ ಕ್ವಾಲಿಫಿಕೇಶನ್ಸ್ ಫ್ರೇಮ್ವರ್ಕ್ ಅನ್ನ ನಿರ್ಮಾಣವನ್ನು ಮಾಡಿಕೊಳ್ಳಲಿಕ್ಕೆ, ಆ ಪ್ರಕ್ರಿಯೆಗೆ ಬೆಂಬಲವನ್ನ ಬೆನ್ನೆಲುಬಾಗಿ ಕೊಡೋದಕ್ಕೆ ನಿಂತಿರ್ತಕ್ಕಂಥ ಅನೇಕ ಸಂಸ್ಥೆಗಳು, ಆರ್ಗನೈಸೇಷನ್ಸ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್, ILO, International Labour Organizations, and also World Bank and European Union. Nowadays, European Union. So, ಇದು ಪ್ರಸ್ತುತ ಅರ್ಹತಾ ಚೌಕಟ್ಟುಗಳ ಯೋಜನೆಯನ್ನ ಹೊಂದಿರತಕ್ಕಂಥದ್ದು. This is how the implementations of the qualifications framework in worldwide. ಅಂತಾರಾಷ್ಟ್ರೀಯ ಸಂಬಂಧಗಳು ಯಾವ ರೀತಿ ಬೆಳೀತಾ ಇದೆ ಈ ಕ್ವಾಲಿಫಿಕೇಶನ್ಸ್ ಫ್ರೇಮ್ವರ್ಕ್ಗೆ ಸಂಬಂಧಪಟ್ಟಂತೆ ಅನ್ನೋದನ್ನ ನಿಮಗೆ ಬ್ರೀಫ್ ಆಗಿ ಹೇಳಿದ್ದೀನಿ. ನಾವು ಲೆಟ್ ಅಸ್ ಕಮ್ ಟು ದಿ ಸೆಕೆಂಡ್ ಪಾಯಿಂಟ್, ಆಬ್ಜೆಕ್ಟಿವ್ಸ್ ಆಫ್ ದ ಟುಡೇ ಲೆಸನ್, ಬ್ಯಾಕ್ ಗ್ರೌಂಡ್ ಆಫ್ ಡೆವಲಪ್ಮೆಂಟ್ ಆಫ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್ ಇನ್ ಇಂಡಿಯಾ. ನಮ್ಮ ದೇಶದಲ್ಲಿ ನಾವು ರಾಷ್ಟ್ರೀಯ ಅರ್ಹತಾ ಚೌಕಟ್ಟಿನ ಅಡಿಯಲ್ಲಿ ಅನೇಕ ಹಂತಗಳಲ್ಲಿ, ಸುಮಾರು 10 ಹಂತಗಳಿದೆ. ಅದನ್ನು ಮುಂದಿನ ತರಗತಿಯಲ್ಲಿ ನಾನು ತಿಳಿಸ್ತೇನೆ. ಏನು ಶಿಕ್ಷಣವನ್ನ ನೀಡ್ತಾ ಇದ್ದೀವಿ ಬೇರೆ ಬೇರೆ ಹಂತದಲ್ಲಿ, ಜನರಲ್ ಎಜುಕೇಷನ್, ಟೆಕ್ನಿಕಲ್ ಎಜುಕೇಷನ್ಸ್, ಹೈಯರ್ ಎಜುಕೇಷನ್ಸ್, ಏನು ಬ್ಯಾಕ್ ಗ್ರೌಂಡ್ ಡೆವಲಪ್ಮೆಂಟ್ ಇದೆ, ನಮ್ಮ ಅಭಿವೃದ್ಧಿಯ ಅರ್ಹತಾ ಚೌಕಟ್ಟಿನ ಅಭಿವೃದ್ಧಿಯ ಹಿನ್ನೆಲೆ ಏನು ಅನ್ನೋದನ್ನು ಬ್ರೀಫ್ ಆಗಿ ನೋಡೋಣ. The National Policy on Skill Development was first formulated in 2009 and it provided the framework for skill development activities in the country. Through the National Policy on Skill Development 2009, India recognized the need for the development of national qualification framework that would transcend both general education and vocational education and training. ನಾವು ಹಿಂದೆ ಕೌಶಲ್ಯ ಅಭಿವೃದ್ಧಿ ರಾಷ್ಟ್ರೀಯ ನೀತಿ ಅಂತ ಇತ್ತು, ನ್ಯಾಷನಲ್ ಪಾಲಿಸಿ ಆನ್ ಸ್ಕಿಲ್ ಡೆವಲಪ್ಮೆಂಟ್. ಫಸ್ಟ್ ಫಾರ್ಮುಲೇಟ್ ಆಗಿದ್ದು ನಮ್ಮಲ್ಲಿ ಎಷ್ಟರಲ್ಲಿ 2009. ಸೊ ಭಾರತವು ಸಾಮಾನ್ಯ ಶಿಕ್ಷಣ, ಜನರಲ್ ಎಜುಕೇಶನ್ ಮತ್ತೆ ವೃತ್ತಿಪರ ಶಿಕ್ಷಣ, ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಎರಡನ್ನೂ ಮೀರಿದಂತ ಒಂದು ರಾಷ್ಟ್ರೀಯ ಅರ್ಹತಾ ಚೌಕಟ್ಟಿನ ಅಭಿವೃದ್ಧಿಯನ್ನು ಮಾಡಬೇಕು, ನಾವು ಡೆವಲಪ್ಮೆಂಟ್ ಅನ್ನು ಮಾಡಬೇಕು ಅಂತೇಳಿ ದಿ ನ್ಯಾಷನಲ್ ಪಾಲಿಸಿ ಆನ್ ಸ್ಕಿಲ್ ಡೆವಲಪ್ಮೆಂಟ್ ಎಷ್ಟರಲ್ಲಿ 2009ರಲ್ಲೇ ಗುರುತಿಸಿದೆ. ನೀಡ್ ಇದೆ, ಇದು ಬೇಕು ನಮಗೆ. ಎರಡು ಅಂದ್ರೆ ಜನರಲ್ ಎಜುಕೇಶನ್ಸ್ ಇರ್ಬೋದು, ವೃತ್ತಿಪರ ಶಿಕ್ಷಣ ವೊಕೇಶನಲ್ ಎಜುಕೇಶನ್ಸ್ ಇರ್ಬೋದು, ಮತ್ತೆ ತರಬೇತಿ ಇರ್ಬೋದು. ಅದಕ್ಕೆ ಒಂದು ಅರ್ಹತಾ ಚೌಕಟ್ಟು, ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ಸ್ ಫ್ರೇಮ್ವರ್ಕ್ ರೀತಿಯಾದಂಥ ಒಂದು ಅಗತ್ಯ ಇದೆ ಅನ್ನೋದನ್ನ ಗುರುತಿಸ್ತಕ್ಕಂಥ ಒಂದು ಕಾರ್ಯವನ್ನು 2009ರಲ್ಲೇ ಮಾಡುತ್ತೆ. ದ ಏಮ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಇನ್ ದ ಕಂಟ್ರಿ ಈಸ್ ಟು ಸಪೋರ್ಟ್ ಅಚೀವಿಂಗ್ ರ್ಯಾಪಿಡ್ ಅಂಡ್ ಇನ್ಕ್ಲೂಸಿವ್ ಗ್ರೋತ್. ಈ 2009ರಲ್ಲಿ ಇತ್ತಲ್ಲ ನಮಗೆ
ಸ್ಕಿಲ್ ಡೆವಲಪ್ಮೆಂಟ್, ನ್ಯಾಷನಲ್ ಪಾಲಿಸಿ ಆನ್ ಸ್ಕಿಲ್ ಡೆವಲಪ್ಮೆಂಟ್. ಅದರ ಉದ್ದೇಶ ಏನಂದ್ರೆ ಎನ್ಹಾನ್ಸಿಂಗ್ ದ ಇಂಡಿವಿಜುವಲ್ಸ್ ಎಂಪ್ಲಾಯಬಿಲಿಟಿ. ಈಗ ನಾವು ಎಂಪ್ಲಾಯಬಿಲಿಟಿ ಅನ್ನೋ ಪದಕ್ಕೆ ಬಂದು ಪ್ರತಿಯೊಬ್ಬರ ಎಂಪ್ಲಾಯಬಿಲಿಟಿಯನ್ನ, ದಟ್ ಮೀನ್ಸ್ ಎಬಿಲಿಟಿ ಟು ಅಡಾಪ್ಟ್ ಅಂಡ್ ಚೇಂಜಿಂಗ್ ದ ಟೆಕ್ನಾಲಜೀಸ್ ಅಂಡ್ ಲೇಬರ್ ಮಾರ್ಕೆಟ್ ಡಿಮ್ಯಾಂಡ್ಸ್. ಅನೌನ್ಸಿಂಗ್ ದ ಇಂಡಿವಿಜುವಲ್ employability means ability to adopt changing the technologies and labor market demands. ಅಲ್ಲಿ ವೇಜ್ ಇರ್ಬೋದು, ಸ್ವಂತ ಉದ್ಯೋಗವನ್ನು ಮಾಡೋದಿರ್ಬೋದು, ಹೊಸ ಹೊಸ ಟೆಕ್ನಾಲಜಿಯನ್ನು ಕಲಿಯೋದಿರ್ತಕ್ಕಂಥದ್ದಿರ್ಬೋದು, ಎಲ್ಲ ಒಳಗೊಂಡು. ಜೊತೆಗೆ ಎರಡನೇ ಪಾಯಿಂಟು ಟು ಇಂಪ್ರೂವಿಂಗ್ ದ ಪ್ರೊಡಕ್ಟಿವಿಟಿ ಆ್ಯಂಡ್ ಲಿವಿಂಗ್ ಸ್ಟ್ಯಾಂಡರ್ಡ್ ಆಫ್ ದ ಪೀಪಲ್. ನೋಡಿ, ಸ್ಕಿಲ್ ಡೆವಲಪ್ಮೆಂಟ್ನ ಉದ್ದೇಶ ಎನ್ಹಾನ್ಸಿಂಗ್ ದ ಇಂಡಿವಿಜುವಲ್ಸ್ ಎಂಪ್ಲಾಯಬಿಲಿಟಿ, ಜೊತೆಗೆ ಪ್ರೊಡಕ್ಟಿವಿಟಿಯನ್ನು ಇಂಪ್ರೂವ್ ಮಾಡ್ತಕ್ಕಂಥದ್ದು, ಮತ್ತು ವ್ಯಕ್ತಿಯ ಲಿವಿಂಗ್ ಸ್ಟ್ಯಾಂಡರ್ಡನ್ನು, ಲೈವ್ಲಿಹುಡ್ ಅಂತ ಈಗ ಬಂದಿದೆ ನೋಡಿ, ಸೊ ದಟ್ ಈಸ್ ಲಿವಿಂಗ್ ಸ್ಟ್ಯಾಂಡರ್ಡನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಆ ಒಂದು ಗುರಿಯನ್ನು ಇಟ್ಕೊಂಡಿತ್ತು ಯಾವುದು, ದ ಸ್ಕಿಲ್ ಡೆವಲಪ್ಮೆಂಟ್ ನಮ್ಮಲ್ಲಿ, ನಮ್ಮ ದೇಶದಲ್ಲಿ. The policy envisaged that the framework will stimulate and support reforms in skill development and facilitate establishment of nationally standardized and acceptable and internationally comparable qualifications. ಅರ್ಹತಾ ಚೌಕಟ್ಟು ಏನು ನಾವು ಮಾಡ್ಕೊಂಡಿದ್ದೀವಿ, ಒಂದು ಫ್ರೇಮ್ವರ್ಕು, ಸ್ಕಿಲ್ ಡೆವಲಪ್ಮೆಂಟ್, ಕೌಶಲ್ಯ, ಅರ್ಹತಾ ಚೌಕಟ್ಟು, ಕೌಶಲ್ಯ ಅಭಿವೃದ್ಧಿಯಲ್ಲಿ ಈ ಒಂದು ರಿಫಾರ್ಮ್ಸ್ ಅಂತ ಕರಿತೀವಿ ನಾವು, ಸುಧಾರಣೆಗಳು ಅಂತ ಕರಿತೀವಿ. ಚೇಂಜ್ ಮಾಡ್ತಕ್ಕಂಥದ್ದು, ರೆಕಮೆಂಡ್ ಮಾಡುತ್ತೆ, ಸ್ಟಿಮ್ಯುಲೇಟ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ, ಮತ್ತು ಒಂದು ರಾಷ್ಟ್ರೀಯವಾಗಿ, ದಟ್ ಮೀನ್ಸ್ ನ್ಯಾಷನಲಿ ಸ್ಟ್ಯಾಂಡರ್ಡೈಸ್ಡ್, ರಾಷ್ಟ್ರೀಯವಾಗಿ ಪ್ರಮಾಣೀಕರಿಸಿದ ಮತ್ತು ಸ್ವೀಕಾರಾರ್ಹ ಅಂತ ಕರಿತೀವಿ, ಇಟ್ಸ್ ಅಕ್ಸೆಪ್ಟಬಲ್. ಮತ್ತು ಆ ಏನು ನಾವು ರಾಷ್ಟ್ರೀಯವಾಗಿ ಪ್ರಮಾಣೀಕರಿಸಿದೀವೋ, ರಾಷ್ಟ್ರೀಯವಾಗಿ ಸ್ವೀಕರಿಸಿದೀವೋ, ನ್ಯಾಷನಲಿ ಸ್ಟ್ಯಾಂಡರ್ಡೈಸ್ಡ್ ಅಂಡ್ ಅಕ್ಸೆಪ್ಟಬಲ್ ಏನಿದೆ ಕೌಶಲ್ಯ, ಅದನ್ನು ನಾವು ಅಂತಾರಾಷ್ಟ್ರೀಯವಾಗಿ ಹೋಲಿಸಬಹುದಾದ ಅರ್ಹತೆಗಳನ್ನು ಸ್ಥಾಪಿಸಲು ಅನುಕೂಲವಾಗತಕ್ಕಂಥ ನೀತಿಯನ್ನು ರೂಪಿಸ್ತಕ್ಕಂಥ ಕಾರ್ಯ. ಟು ಫೆಸಿಲಿಟೇಟ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ನ್ಯಾಷನಲಿ ಸ್ಟ್ಯಾಂಡರ್ಡೈಸ್ಡ್ ಅಂಡ್ ಅಕ್ಸೆಪ್ಟಬಲ್ ಅಂಡ್ ಇಂಟರ್ನ್ಯಾಷನಲಿ ಕಂಪೇರಬಲ್ ಕ್ವಾಲಿಫಿಕೇಶನ್ಸ್. ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಒಂದು ಕೌಶಲ್ಯ ಏನಿದೆ, ಅಭಿವೃದ್ಧಿ, ಕೌಶಲ್ಯ ಅಭಿವೃದ್ಧಿಯಲ್ಲಿ ಸುಧಾರಣೆ ಏನಿದೆ, ಅದನ್ನು ಕಂಪ್ಯಾರಿಸನ್ ಕೂಡ ಮಾಡಬಹುದು. ಅಂತಾರಾಷ್ಟ್ರೀಯವಾಗಿ ಹೋಲಿಸಬಹುದಾದ ಅರ್ಹತೆಗಳನ್ನು ಕೂಡ ನಾವು ರೂಪಿಸಲಿಕ್ಕೆ ಇದು ಸಾಧ್ಯವಾಗುತ್ತೆ ಅನ್ನೋದನ್ನ ಮನಸ್ಸು. ದಟ್ ಇಸ್ ದ ಬ್ಯಾಕ್ ಗ್ರೌಂಡ್. ದ ಸೆಂಟ್ರಲ್ ಲೆವೆಲ್ ಟು ಡೆವಲಪ್ ಸಚ್ ಎ ಫ್ರೇಮ್ವರ್ಕ್. Individual ministries started working on development of the framework, which were to subsequently be subsumed in the national framework when available. ನೋಡಿ, ಇದನ್ನ, ಈ ಒಂದು ನೀತಿಯನ್ನ ರೂಪಿಸ್ಲಿಕ್ಕೆ ನಿಮಗೆ ಹಿಂದೆ ಎಲ್ಲ ಯಾವ ರೀತಿ 5 year ಪ್ಲಾನಿಂಗ್ಸ್ ಅಂತ ಬರ್ತಾ ಇತ್ತಲ್ಲ, ನಮಗೆ 5 year ಪ್ಲಾನ್ಸ್, ಈ ರೀತಿ ಬೇರೆ ಬೇರೆ 12th year ಪ್ಲಾನ್ ನಲ್ಲಿ ಈ ಒಂದು ಕಾನ್ಸೆಪ್ಟ್ ನಮಗೆ ಶುರುವಾಗಿದೆ ಇನ್ 2009. ಅದಕ್ಕೆ ಒಂದು ಇಂಡಿವಿಜುವಲ್ ಮಿನಿಸ್ಟ್ರಿ ಬೇಕು, ಸಚಿವಾಲಯವೇ ಬೇಕು. ಇಂಥ ಒಂದು ಚೌಕಟ್ಟನ್ನು ನಿರ್ಮಾಣವನ್ನು ಮಾಡಬೇಕಾದ್ರೆ ಒಂದು ಕೇಂದ್ರ ಮಟ್ಟದ ಪ್ರತ್ಯೇಕ ಸಚಿವಾಲಯವೇ ಬೇಕು. ಹೀಗಾಗಿ ಅದೇ ಇದೆಯಲ್ಲ ನಮಗೆ ಸ್ಕಿಲ್ ಡೆವಲಪ್ಮೆಂಟ್ ಕೌನ್ಸಿಲ್, ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ, ಪ್ರತ್ಯೇಕ ಸಚಿವಾಲಯವನ್ನೇ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾಗುತ್ತೆ. ಆ ಒಂದು ಅಭಿವೃದ್ಧಿಗೆ ಕೆಲಸ ಮಾಡಲು ಅವುಗಳನ್ನು ಪ್ರಾರಂಭ ಮಾಡ್ತು, ನಂತರ ಅವುಗಳನ್ನು ಈ ಒಂದು ಫ್ರೇಮ್ವರ್ಕ್ ಒಳಗಡೆ ಸಬ್ಸಮ್ಡ್ ಇನ್ ದ ನ್ಯಾಷನಲ್ ಫ್ರೇಮ್ವರ್ಕ್, ರಾಷ್ಟ್ರೀಯ ಚೌಕಟ್ಟಿನಲ್ಲಿ ಇವುಗಳನ್ನು ಸೇರಿಸಲಾಗಿದೆ. ಸೊ ದಿಸ್ ಇಸ್ ದ ಬ್ಯಾಕ್ ಗ್ರೌಂಡ್
ನಾವು ಈ ಹೇಗೇನು NSQF ಅನ್ನು ನೋಡ್ತಾ ಇದ್ದೀವಿ. ಸೊ ದಿಸ್ ಆರ್ ಆಲ್ ದ ಬ್ಯಾಕ್ ಗ್ರೌಂಡ್ ಆಫ್ ಅವರ್ NSQF. ಸೊ ನೇರವಾಗಿ ನಾನು ಬಂದ್ಬಿಡ್ಬೋದು NSQF ನಾವು ಹೇಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದೀವಿ ಅದನ್ನ ಹೇಳೋಣ. ಬಟ್ ಇದನ್ನು ಕೂಡ ನಾವು ಸ್ವಲ್ಪ ಹಿನ್ನೆಲೆಯನ್ನ ತಿಳ್ಕೊಳ್ತಕ್ಕಂಥದ್ದು ಉತ್ತಮ. The Ministry of Labour and Employment developed in the National Vocational Qualification Framework, NVQF ಅಂತ ಕರೀತೀವಿ. And the Ministry of Human Resources, HRD, developed the National Vocational Educational Qualification Framework. ಫಸ್ಟ್ ಡೆವಲಪ್ ಮಾಡುತ್ತೆ. ಏನಂತ? ಯಾವ್ಯಾವುದು? ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ. ಇಂತಿದ್ದಂಗೆ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಅಂತಾನೆ ಇತ್ತು. ಈಗ ನಾವು ಚೇಂಜ್ ಆಗಿದೆ, ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನಿಯರ್ ಅಂಡ್ ಲೈವ್ಲಿಹುಡ್ ನಮ್ಮ ಇಲಾಖೆ ಚೇಂಜ್ ಆಗಿದೆ. ಹಿಂದೆ ಏನಿತ್ತು? ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇತ್ತಲ್ಲ. ದ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಡೆವಲಪ್ ಮಾಡುತ್ತೆ ಯಾವುದನ್ನ? ನ್ಯಾಷನಲ್ ವೊಕೇಶನಲ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್, ರಾಷ್ಟ್ರೀಯ ವೃತ್ತಿಪರ ಅರ್ಹತಾ ಚೌಕಟ್ಟು, NVQF. ಈಗ NSQF ಇರೋದು. ಫಸ್ಟ್ ಯಾವ್ದಾಗುತ್ತೆ? NVQF. ಇದನ್ನ ಹಿಂದೆ ಇತ್ತಿದು. ಮತ್ತೆ ನಮ್ಮ HRD, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ, ವುಮೆನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಏನಿದೆ, ಇದನ್ನ ಎರಡನ್ನು ರಾಷ್ಟ್ರೀಯ ವೃತ್ತಿಪರ ಶೈಕ್ಷಣಿಕ ಅರ್ಹತಾ ಚೌಕಟ್ಟು ಅಂತ ಹೇಳಿ ಏನ್ ಮಾಡುತ್ತೆ? ಅಭಿವೃದ್ಧಿ ಎರಡನ್ನು ಸೇರಿಸಿ NVQF, ನ್ಯಾಷನಲ್ ವೊಕೇಶನಲ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್, NVQF. ನೋಡಿ, ನಮ್ಮ ಈಗ ಏನು ನಾವು NSQF ಅಂತ ನಾವು ಹೇಳ್ತಾ ಇದ್ದೀವಿ, ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ಸ್ ಫ್ರೇಮ್ವರ್ಕ್, ಇದೆಲ್ಲ ಬ್ಯಾಕ್ ಗ್ರೌಂಡ್ ಯಾವ್ಯಾವ ರೀತಿ ಇತ್ತು, ಈಗ ಹೇಗೆ ನಾವು ಬದಲಾಗಿದ್ದೀವಿ. ರಿಯಲೈಸಿಂಗ್ ದ ನೀಡ್ ಆಫ್ ಎ ಯೂನಿಫೈಡ್ ಫ್ರೇಮ್ವರ್ಕ್, an interministerial committee was formed by the cabinet secretariat to use the work already done by the two ministries as the foundations of national skill qualification framework, and was introduced in 27th December 2013 in cabinet. ಈ ರೀತಿ ಎಲ್ಲ ಬ್ಯಾಕ್ ಗ್ರೌಂಡ್ ವರ್ಕ್ ಎಲ್ಲ ಆಗಿ ಎರಡು ಮಿನಿಸ್ಟ್ರಿಯನ್ನ ಅಲ್ಲಿ ಇದ್ದಂಥ ಏನೋ ಒಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ, ಇನ್ನೊಂದು HRD ನಲ್ಲಿ ಏನಿತ್ತು ಈ ರಾಷ್ಟ್ರೀಯ ವೃತ್ತಿಪರ ಅರ್ಹತಾ ಚೌಕಟ್ಟು, ಮತ್ತೆ ಇನ್ನೊಂದ್ರ ಕೆಳಗಡೆ ಇದ್ದದ್ದು ನ್ಯಾಷನಲ್ ವೊಕೇಶನಲ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್. ಯಾವುದರಲ್ಲಿ? ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್. ಇನ್ನೊಂದು ಮಿನಿಸ್ಟ್ರಿ ಆಫ್ ವುಮೆನ್ ರಿಸೋರ್ಸಸ್ ಡೆವಲಪ್ಡ್, ಅವ್ರೇನ್ ಮಾಡ್ತಾರೆ? ನ್ಯಾಷನಲ್ ವೊಕೇಶನಲ್ ಎಜುಕೇಶನ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್ ಅಂತಾರೆ. ಇದು ಎರಡನ್ನೂ ಏನ್ ಮಾಡೋದು? ಒಟ್ಟಿಗೆ ಸೇರಿಸಿ ಅಂತಿಮವಾಗಿ 27 ಡಿಸೆಂಬರ್ 2013 ಕ್ಯಾಬಿನೆಟ್ನಲ್ಲಿ ಡಿಸೈಡ್ ಆಗುತ್ತೆ. ದಟ್ ಈಸ್ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ಸ್ ಫ್ರೇಮ್ವರ್ಕ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ಏಕೀಕೃತ ಚೌಕಟ್ಟನ್ನ ಒಂದು ಏಕೀಕೃತವಾದಂಥ ಯೂನಿಫೈಡ್ ಫ್ರೇಮ್ವರ್ಕ್ ಬೇಕು ಅಂತೇಳಿ ಎರಡು ಸಚಿವಾಲಯಗಳು ಈಗಾಗಲೇ ಮಾಡಿದ ಕೆಲಸವನ್ನ ಈ ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟಿನ ಇದನ್ನ ಅಡಿಪಾಯ ಮಾಡ್ಕೊತಾರೆ. ಕ್ಯಾಬಿನೆಟ್ ಸೆಕ್ರೆಟರಿ ನಿರ್ಧಾರವನ್ನು ಮಾಡುತ್ತೆ. 27 ಡಿಸೆಂಬರ್ 2013 NSQF ಅನ್ನ ನಮ್ಮ ದೇಶದಲ್ಲಿ ನಾವು ಪರಿಚಯವನ್ನು ಮಾಡ್ತೀವಿ 2013ರಿಂದ. ಅನೇಕ ಹಂತಗಳಲ್ಲಿ ನಾವು NSQF ಇಸ್ ನ್ಯಾಷನಲ್ ಇಂಟಿಗ್ರೇಟೆಡ್ ಎಜುಕೇಶನ್ ಅಂಡ್ ಕಾಂಪಿಟೆನ್ಸಿ ಬೇಸ್ಡ್ ಫ್ರೇಮ್ವರ್ಕ್ ದಟ್ ಅಲೌಸ್ ದ ಪರ್ಸನ್ ಟು ಅಕ್ವೈರ್ ಡಿಸೈರ್ಡ್ ಕಾಂಪಿಟೆನ್ಸಿ ಲೆವೆಲ್ಸ್. ಇದು ಒಂದು ರಾಷ್ಟ್ರೀಯವಾಗಿ ಸಂಯೋಜಿತ ಶಿಕ್ಷಣ ಮತ್ತು ಸಾಮರ್ಥ್ಯ ಆಧಾರಿತವಾಗಿರ್ತಕ್ಕಂಥ ಚೌಕಟ್ಟು. ಅದು ಪ್ರತಿಯೊಬ್ಬ ವ್ಯಕ್ತಿ ಬಯಸಿದಂಥ ಸಾಮರ್ಥ್ಯವನ್ನ ಪಡ್ಕೊಳ್ಳೋದಿಕ್ಕೆ ಇಲ್ಲಿ ಸಾಧ್ಯತೆ ಅಲ್ಲಿ ದಾರಿಯನ್ನು ತೋರಿಸುತ್ತೆ. ಯಾವುದು? NSQF, ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್. This is the background of NSQF in India. So now, need for qualification framework. Background ಆಯಿತು. ಬೇಕಿತ್ತಾ ಇದು? ಹಿಂದೆ ಏನು ನಾವು ಸ್ಕಿಲ್ ಇತ್ತು, ಲೇಬರ್ ಅಂಡ್ ಸ್ಕಿಲ್ ಏನಿತ್ತು ಅದನ್ನೇ ಸಾಕಾಗಿತ್ತಾ, ಅಥವಾ ಇದು ಬೇಕಿತ್ತಾ? ಈ ಥರ ಒಂದು ಚೌಕಟ್ಟು ಬೇಕಿತ್ತಾ? ನೀಡ್ ಏನಿದೆ? ಇನ್ ಇಂಡಿಯಾ
General education and vocational education and training have been operating as separate verticals with very little interactions between the two. General ಮತ್ತೆ training, vocational training. This has led to agitations amongst the youth in opting for vocational education and training, as it is presumed that this avenue would preclude the concerned individuals from being able to acquire higher degrees and qualification. In order to facilitate mobility from vocational to general education and vice versa, a qualification framework for India is needed. That is, the National Skill Qualification Framework will help make the qualification more understandable and transparent. ನೋಡಿ, ನೀಡ್ ಏನಿದೆ ಅನ್ನೋದನ್ನ ಈಗ ನಿಮಗೆ ಕರೆಕ್ಟಾಗೆ ಗೊತ್ತಾಗಿದೆ. ಇದರಲ್ಲಿ ಭಾರತದಲ್ಲಿ ಸಾಮಾನ್ಯ ಶಿಕ್ಷಣ ಅಂದರೆ ಜನರಲ್ ಎಜುಕೇಶನ್ ಮತ್ತು ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್, ಔದ್ಯೋಗಿಕ ಶಿಕ್ಷಣ ಮತ್ತು ತರಬೇತಿ, ಇವೆರಡು ಆಪರೇಟಿಂಗ್ ಆಸ್ ಸಪರೇಟ್ ವರ್ಟಿಕಲ್ಸ್, ಬೇರೆ ಬೇರೆ ಪ್ರತ್ಯೇಕವಾಗಿ ವರ್ಟಿಕಲ್ ಲಂಬವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇವೆರಡರ ನಡುವೆ ಬಹಳ ಕಡಿಮೆ ಸಂವಹನ ಇತ್ತು. Little interactions between the two, general education and technical educations, industrial educations. ಇದು ನಮ್ಮ ವೃತ್ತಿಪರ ಶಿಕ್ಷಣ ಮತ್ತು ತರಬೇತಿಯನ್ನು ಆಯ್ಕೆ ಮಾಡಲು ಯುವಕರಲ್ಲಿ ಹಿಂಜರಿಕೆಗೆ ಕಾರಣವಾಗಿದೆ. ಇವೆರಡು ಬೇರೆ ಬೇರೆ ಸ್ಟ್ರೀಮು, ಇದು ಅದೇ ಬೇರೆ ಇದೇ ಬೇರೆ. ಈಗಲೂ ನೋಡಿ, ಬಹಳಷ್ಟು ಜನರಿಗೆ ಆ ಒಂದು ಹಿಂಜರಿಕೆ ಸ್ವಭಾವ ಇದೆ. ಯಾರನ್ನು ಕೇಳಿ ಎಲ್ಲರೂ ಡಾಕ್ಟರ್ ಆಗ್ತೀನಿ, ಸೈಂಟಿಸ್ಟ್ ಆಗ್ತೀನಿ, ಬೇರೆ ಬೇರೆ ದೊಡ್ಡದೇ ಹೇಳ್ತಾರೆ. ಆದರೆ ಸ್ಕಿಲ್ಲನ್ನು ಕಲ್ತ್ಕೊಳ್ತೀನಿ, ಒಂದು ಕೌಶಲ್ಯವನ್ನು ಕಲ್ತ್ಕೊಳ್ತೀನಿ, ನನ್ನನ್ನು ನಾನು ನಿರ್ವಹಣೆಯನ್ನು ಮಾಡ್ತೀನಿ, ದೇಶವನ್ನು ಸಶಕ್ತವಾಗಿ ನಾನು ಕಟ್ತೀನಿ ಅಂತಕ್ಕಂಥ ಕಡಿಮೆ. ಆದರೆ ಈಗ ಬೆಳೀತಾ ಇದೆ. ಯಾವಾಗ NSQ ಬೆಳೀತು, ಈ ಮತ್ತೆ ರಾಷ್ಟ್ರೀಯ ಶಿಕ್ಷಣ ನೀತಿ ಬದಲಾವಣೆ ಆಗ್ತಾ ಇದ್ದಂಗೆ ಇದು ಕೂಡ ಚೇಂಜ್ ಆಗ್ತಾ ಇದೆ. ಈಗೇನಿದೆ, ಅದು ಈ ವೃತ್ತಿಪರ ಶಿಕ್ಷಣ ಮತ್ತು ತರಬೇತಿಯನ್ನು ಆಯ್ಕೆ ಮಾಡಲು ಯುವಕರಲ್ಲಿ ಹಿಂಜರಿಕೆ ಇತ್ತು ಹಿಂದೆ. ಯಾಕೆಂದ್ರೆ ಏನು ಈ ಒಂದು ಲೈನ್ ಏನಿದೆ, ವ್ಯಕ್ತಿಯನ್ನ ಉನ್ನತ ಪದವಿ ಮತ್ತು ಅರ್ಹತೆಗಳನ್ನು ಪಡೆಯಲು ಸಾಧ್ಯವಾಗೋದಿಲ್ಲ ಅಂತ ಒಂದು ಆತನಿಗೆ ಈಗ ನೋಡಿ, ಈ ಜನರಲ್ ನಮ್ಮ ITI ಮಾಡಿರೋನು, ಒಂದು ಸಣ್ಣ ಸ್ಕಿಲ್ ಕಲ್ತಿರ್ತಕ್ಕಂಥವನು, ನಾನು ಹೇಳಿದೆ ಆಗ್ಲೇ, ಜ್ಞಾನ ಎಲ್ಲವನ್ನ ಆಳುತ್ತೆ ಅಂತ, ಜ್ಞಾನ ಎಲ್ಲವನ್ನ ಕೊಡುತ್ತೆ ಅಂತ ಹೇಳಿ. ಸ್ಕಿಲ್ ಸಾಧ್ಯವಾಗ್ತಾ ಇರಲಿಲ್ಲ. ಆ ರೀತಿ ಊಹಿಸ್ಕೊಂಡಿದ್ರು ಎಲ್ಲ. ಆದ್ರೆ ಯಾವಾಗ ಮೊಬಿಲಿಟಿ ಆಯ್ತು, ವೊಕೇಶನಲ್ ಟು ಜನರಲ್ ಎಜುಕೇಶನ್ ಅಥವಾ ವೈಸ್ ವರ್ಸ, ಜನರಲ್ ಎಜುಕೇಶನ್ ಇಂದ ವೊಕೇಶನಲ್ ಎಜುಕೇಶನ್, ವೃತ್ತಿಪರತೆ ಸಾಮಾನ್ಯ ಶಿಕ್ಷಣದ ಚಲನೆ ಇಂದ ಸುಲಭಗೊಳಿಸಲು ಮತ್ತು ಪ್ರತಿಯಾಗಿ ಎರಡಕ್ಕೂ ವೈಸ್ ವರ್ಸ, ನಮಗೆ ಭಾರತಕ್ಕೆ, ನಮ್ಮ ದೇಶಕ್ಕೆ ಒಂದು ಅರ್ಹತಾ ಚೌಕಟ್ಟು ಬೇಕು. ಅಂದ್ರೆ ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟು. India will need a qualifications framework. The National Skills Qualification Framework will help to make qualifications, ಅರ್ಹತೆಗಳನ್ನು more understandable, ಹೆಚ್ಚು ಅರ್ಥವಾಗುವ ರೀತಿಯಲ್ಲಿ, ಅಂಡ್ ಆಲ್ಸೋ ಟ್ರಾನ್ಸ್ಫರಬಲ್, ಪಾರದರ್ಶಕವಾಗಿಸಲು ಈ ಒಂದು ನ್ಯಾಷನಲ್ ಕ್ವಾಲಿಫಿಕೇಶನ್ಸ್ ಫ್ರೇಮ್ವರ್ಕ್ ಸಹಾಯವನ್ನು ಮಾಡುತ್ತೆ. ದಟ್ ಇಸ್ ದ ನೀಡ್ ಆಫ್ ಕ್ವಾಲಿಫಿಕೇಶನ್ಸ್ ಫ್ರೇಮ್ವರ್ಕ್ ಇನ್ ಇಂಡಿಯಾ. ಇದರ ಜೊತೆಗೆ ದ ನೀಡ್ ಫಾರ್ ದ NSQ ಅರೈಸ್ ಡ್ಯೂ ಟು ದ ಫಾಲೋಯಿಂಗ್ ಅಡಿಷನಲ್ ರೀಸನ್ಸ್ ಆಲ್ಸೋ. ಈ ಕೆಲವು ಹೆಚ್ಚುವರಿ ಕಾರಣಗಳು ಇದೆ. ಈ ಮೊಬಿಲಿಟಿ ಇರ್ಬೋದು, ವೈಸ್ ವರ್ಸಾ ಇರ್ಬೋದು, ಜನರಲ್ ಟು ಟೆಕ್ನಿಕಲ್, ಟೆಕ್ನಿಕಲ್ ಟು ಜನರಲ್, ಮತ್ತೆ ಒಂದು ಉನ್ನತ ಹಂತಕ್ಕೆ ತಲುಪ್ತಕ್ಕಂಥದ್ದು. ಇದ್ರ ಜೊತೆಗೆ ಕೆಲವು ಅದರ್ಸ್ ರೀಸನ್ಸ್ ನೋಡೋಣ, ಅಡಿಷನಲ್ ರೀಸನ್ಸ್. Till now, the focus of education and training has been almost entirely on inputs. ಇಲ್ಲಿವರೆಗೆ ನಾವು ಶಿಕ್ಷಣ ಮತ್ತು ತರಬೇತಿ ಗಮನವನ್ನು ಸಂಪೂರ್ಣವಾಗಿ ಯಾವುದರ ಆಧಾರದ ಮೇಲೆ ಇತ್ತು? ಎಂಟೈರ್ಲಿ ಆನ್ ಇನ್ಪುಟ್ಸ್, ಒಳ ಅರಿವಿನ ಆಧಾರದ ಮೇಲೆ ಇತ್ತು. ನಾವು ದ NSQ is based on an outcome based approach.
ಈಗೇನಾಗಿದೆ, NSQ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್ ಬಂದ ನಂತರ ಏನಾಯ್ತು, ಇಲ್ಲಿ ಫಲಿತಾಂಶ ಆಧಾರಿತ ವಿಧಾನವನ್ನು ಅನುಸರಿಸ್ಬಿಟ್ಟಿದೆ. ಇದು ಔಟ್ಕಮ್ ಬೇಸ್ಡ್ ಅಪ್ರೋಚ್, ಇದು ಫಲಿತಾಂಶ ಆಧಾರಿತ ವಿಧಾನವನ್ನು ಆಧರಿಸಿದೆ. And each level in the NSQF is defined and described in terms of competency level that would need to be achieved. Job roles corresponding to each of these competency levels would be ascertained with the involvement of industries through the respective sector skill councils, sector skill council, SSCs. Okay. ಅಂದರೆ ಇಲ್ಲಿವರೆಗೆ ನಮ್ಮ ಶಿಕ್ಷಣ ಪದ್ಧತಿ ಯಾವ ರೀತಿಯಪ್ಪ ಇತ್ತು ಅಂದರೆ, ಎಜುಕೇಶನ್ ಅಂಡ್ ಟ್ರೈನಿಂಗ್ ಇವೆರಡು ಯಾವುದರ ಆಧಾರದ ಮೇಲೆ ಕೇಂದ್ರೀಕೃತ ಆಗ್ತಾ ಇತ್ತು ಅಂದರೆ ಇನ್ಪುಟ್ ಬೇಸ್ಡ್, ಎಂಟೈರ್ಲಿ ಆನ್ ಇನ್ಪುಟ್. ನೌ ದ NSQ ಈಸ್ ಬೇಸ್ಡ್ ಆನ್ ಔಟ್ಕಮ್ ಬೇಸ್ಡ್ ಅಪ್ರೋಚ್, ಫಲಿತಾಂಶ ಆಧಾರಿತ ವಿಧಾನವನ್ನು ನಾವು ಅನುಸರಿಸಿದ್ವಿ. ಇಲ್ಲಿ NSQF ನಲ್ಲಿ ಪ್ರತಿ ಹಂತವನ್ನ ಅಂದ್ರೆ ಆ ಡಿಫರೆಂಟ್ ಲೆವೆಲ್ಸ್, ದೇರ್ ಆರ್ 10 ಲೆವೆಲ್ಸ್ ಡಿಸ್ಕಸ್ಡ್ ಇನ್ ದ ನೆಕ್ಸ್ಟ್ ಸೆಷನ್. ಪ್ರತಿಯೊಂದು ಹಂತದಲ್ಲಿ ಏನ್ ಆತ ಸಾಧಿಸಬೇಕು, ಪ್ರತಿಯೊಂದು ಹಂತದಲ್ಲಿ ಆತ ಸಾಧಿಸಬೇಕಾದ ಸಾಮರ್ಥ್ಯಗಳ ಮಟ್ಟಗಳನ್ನ ಹೇಳಲಾಗಿದೆ. ಡಿಫೈನ್ಡ್ ಅಂಡ್ ಡಿಸ್ಕ್ರೈಬ್ ಇನ್ ಟರ್ಮ್ಸ್ ಆಫ್ ಕಾಂಪಿಟೆನ್ಸಿ ಲೆವೆಲ್ಸ್ ದಟ್ ವುಡ್ ಬಿ ನೀಡ್ ಟು ಬಿ ಅಚೈವ್ಡ್. ಹೀಗಾಗಿ ಪ್ರತಿಯೊಂದು ಸಾಮರ್ಥ್ಯದ ಮಟ್ಟಗಳಿಗೆ ಅನುಗುಣವಾದ ಕೆಲಸ ಮತ್ತು ಆತ ಉದ್ಯಮದೊಂದಿಗೆ ಇನ್ವಾಲ್ವ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಏನಿದೆ ಅದು ಆಯಾ ವಲಯದಕ್ಕೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ದಟ್ ಮೀನ್ಸ್ SSCs ಅಂತ ಕರಿತೀವಿ. ಅಂದರೆ ಕೌಶಲ್ಯ, ಆಯಾ ವಲಯ ಕೌಶಲ್ಯ ಮಂಡಳಿಗಳು ಅಂತ. ಹಂಗಂದ್ರೆ ವಲಯ ಬೇರೆ ಬೇರೆ ಸೆಕ್ಟರ್, ಡಿಫ್ರೆಂಟ್ ಸೆಕ್ಟರ್, ಆ ಮೂಲಕ ಯಾವ ಒಂದು ಸೆಕ್ಟರ್ಗೆ ಯಾವ ರೀತಿಯಾದಂಥ ಒಂದು ಔಟ್ಕಮ್ ಬೇಸ್ಡ್ ಅಲ್ಲ, ಇಟ್ ಈಸ್ ಇಂಪಾರ್ಟೆಂಟ್ ಔಟ್ಕಮ್ ಬೇಸ್ಡ್. ಈಗ ಅದೇ ರೀತಿ ಈಗ ನಾವು ನೋಡಿ ಎಲ್ಲ ಡೆವಲಪ್ಮೆಂಟ್ಸ್ ಹೊಸ ಡೆವಲಪ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ. ನಮ್ಮ ITನಲ್ಲಿ ಈಗ ಟಾಟಾ ಬಂದಿದೆ. ಯಾಕೆ ಗೊತ್ತು? ಇಂಡಸ್ಟ್ರಿ 4.0ಗೆ ಬೇಕಾದಂಥ ರಿಕ್ವೈರ್ಮೆಂಟ್ಸ್ ಅನ್ನು ಪೂರೈಸೋದಕ್ಕೆ, ಅದಕ್ಕೆ ಬೇಕಾದಂಥ ಸ್ಕಿಲ್ ಅನ್ನು ಕೊಡಲಿಕ್ಕೆ ಅನೇಕ. ಈಗ ನೋಡಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಬಂದಿದೆ, 3D ಡ್ರಾಯಿಂಗ್ಸ್ ಬಂದಿದೆ, ದೆನ್ ರೊಬೊಟಿಕ್ಸ್ ಬಂದಿದೆ, ಮತ್ತೆ ಎಲೆಕ್ಟ್ರಿಕ್ ವೆಹಿಕಲ್, ಆಟೋ ಎಲೆಕ್ಟ್ರಿಕಲ್ ಬಂದಿದೆ. ಈ ರೀತಿ ಅನೇಕ ರೀತಿಯಾದಂಥ, ಇನ್ನು ಫ್ಯಾಬ್ರಿಕೇಶನ್ಸ್ನಲ್ಲಿ, ವೆಲ್ಡಿಂಗ್ಸ್ನಲ್ಲಿ, ಕಟಿಂಗ್ಸ್ನಲ್ಲಿ ಅನೇಕ ಬದಲಾವಣೆ. ಸೊ ಈಗ ದಟ್ ಈಸ್ ನಮ್ಗೇನಿರೋದು ಇಲ್ಲಿ ಸೆಕ್ಟರ್ ಸ್ಕಿಲ್. ಆಯಾ ಒಂದು ವಲಯಗಳಿಗೆ ಏನೇನು ಬೇಕು, ಅವ್ರಿಗೆ ಬೇಕಾದಂಥ ಸಾಮರ್ಥ್ಯ ಏನಿರಬೇಕು, ಅವ್ರಿಗೆ ಬೇಕಾದಂಥ ಕ್ವಾಲಿಫಿಕೇಶನ್ ಏನಿರಬೇಕು, ಅದನ್ನು ಕಲಿಸ್ತಕ್ಕಂಥ ಕಾರ್ಯವನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ. ಅದನ್ನು ಇದು ನಿರ್ಧಾರ ಮಾಡುತ್ತೆ ಯಾವುದು, ರೆಸ್ಪೆಕ್ಟಿವ್ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಏನಿದೆ ಅಲ್ಲಿಂದ ಅದು ಇನ್ವಾಲ್ವ್ಮೆಂಟ್ ಇನ್ ದ ಇಂಡಸ್ಟ್ರೀಸ್. And then pathways of learning and progression, especially on the vocational education and training, friend, are generally unclear or absent. There is no clear provision for vertical or horizontal mobility. The NSQF will make the progression pathways transparent so that institutes, students and employers are clear as to what they can or cannot do after pursuing a particular course, and address the issue of inequity and disparity in qualifications. ನೋಡಿ ಈಗೇನಾಗಿದೆ, ಪಾತ್ವೇ ಆಫ್ ಲರ್ನಿಂಗ್ ಪ್ರೋಗ್ರೆಷನ್, ಕಲಿಕೆ ಮತ್ತು ಪ್ರಗತಿಯ ಹಾದಿಗಳು ಏನಿದೆ, ವಿಶೇಷವಾಗಿ ಎಸ್ಪೆಷಲಿ ದ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್, ವೃತ್ತಿಪರ ಶಿಕ್ಷಣ ಮತ್ತು ತರಬೇತಿ, ಇದು ಫ್ರಂಟ್ ಲೈನ್ ಅಲ್ಲಿ ಇದೆ. ಈಗ ಸಾಮಾನ್ಯವಾಗಿ ಇದು ಜನರಲಿ ಅನ್ಕ್ಲಿಯರ್ ಆರ್ ಆಬ್ಸೆಂಟ್. ವೃತ್ತಿಪರ ಶಿಕ್ಷಣ ಮತ್ತು ತರಬೇತಿಯ ಫ್ರಂಟ್ ಲೈನ್ ನಲ್ಲಿ ಅಸ್ಪಷ್ಟ ಅಥವಾ ಇರ್ತಾ ಇರಲಿಲ್ಲ. ಲಂಬ ಅಥವಾ ಸಮತಲ ಚಲನಶೀಲತೆಗೆ ಸುಷ್ಟ ನಿಬಂಧನೆ ಇರ್ತಾ ಇರಲಿಲ್ಲ. ಯಾವಾಗ NSQ ಪ್ರಗತಿ ಆಯ್ತೋ, NSQ ಪ್ರಗತಿ ಆದ ಮೇಲೆ ಇಲ್ಲಿ there is no clear provision for vertical or horizontal mobility in earlier. Now after the implementations of the NSQF,
ವಿಲ್ ಮೇಕ್ ದ ಪ್ರೋಗ್ರೆಷನ್ ಪಾತ್ವೇಸ್, ಪ್ರಗತಿಯ ಹಾದಿಯನ್ನ ಪಾರದರ್ಶಕವಾಗಿ ಟ್ರಾನ್ಸ್ಪರೆಂಟ್ ಮಾಡಲಿಕ್ಕೆ ಶುರುವಾಯಿತು. ಇದರಿಂದ ಸಂಸ್ಥೆಗಳು, ಇನ್ಸ್ಟಿಟ್ಯೂಟ್ಸ್ ಮತ್ತು ವಿದ್ಯಾರ್ಥಿಗಳು ಮತ್ತು ಎಂಪ್ಲಾಯರ್ ಉದ್ಯೋಗದಾತರು ನಿರ್ದಿಷ್ಟ ಕೋರ್ಸನ್ನು ಆತ ಆಯ್ಕೆ ಮಾಡಿಕೊಂಡ ನಂತರ, ಆತ ಕಲಿತ ನಂತರ ಏನು ಮಾಡ್ಬೋದು ಅಥವಾ ಆತನಿಗೆ ಏನು ಮಾಡೋದಕ್ಕಾಗೋದಿಲ್ಲ ಎಂಬುದನ್ನು ನಾವು ಈ NSQF ಏನಿದೆ ಅದರಲ್ಲಿ ಸ್ಪಷ್ಟಪಡಿಸ್ತೀವಿ. ಈ NSQF ಲೆವೆಲ್ 5 ಒಬ್ಬ ಫಿಟ್ಟರ್, ಒಬ್ಬ ಎಲೆಕ್ಟ್ರಿಷಿಯನ್ಸ್, ಒಬ್ಬ MME ಅಥವಾ ಬೇರೆ ವೃತ್ತಿಯಲ್ಲಿ ಆತ ತರಬೇತಿಯನ್ನು ಹೊಂದಿದ್ದಾನೆ ಅಂದರೆ ಆತ ಏನು ಮಾಡ್ಬೋದು, ಆತನಿಗೆ ಏನು ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ಬೋದು ಈಸಿಯಾಗಿ. ಇದು ಈಸಿ ಯಾರಿಗೆ? ವಿದ್ಯಾರ್ಥಿಗಳಿಗೂ ಈಸಿ, ಸಂಸ್ಥೆಗಳಿಗೂ ಈಸಿ, ಮತ್ತೆ ಉದ್ಯೋಗ ನೀಡೋರ್ಗೂ ಈಸಿ. ಆ ಮೂಲಕ ಇದೇನಾಗುತ್ತೆ, ಅಸಮಾನತೆ ಮತ್ತು ಅರ್ಹತೆಗಳಿನ ಅಸಮಾನತೆಯ ಸಮಸ್ಯೆಗಳೇನಿದೆ, ಇನ್ಇಕ್ವಿಟಿ ಅಂಡ್ ಡಿಸ್ಪರಿಟಿ ಇನ್ ಕ್ವಾಲಿಫಿಕೇಶನ್ಸ್, ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನ ಮಾಡುತ್ತೆ. ಸೊ ಇಟ್ ಈಸ್ ಅನದರ್ ನೀಡ್ ಆಫ್ NSQF. So next point, there is a lack of uniformity in the outcomes associated with different qualification across the institutions, each with its own duration, curriculum, entry requirement as well as a title. This often leads to the problems in the establishing equivalence of the certificates, okay, and diplomas, degrees in different parts of the country, which in turn impact the employability and mobility of the students. ನೋಡಿ, ಸಂಸ್ಥೆಗಳಲ್ಲಿ ವಿಭಿನ್ನ ಅರ್ಹತೆಗಳಿಗೆ ಸಂಬಂಧಿಸಿದ ಫಲಿತಾಂಶಗಳಲ್ಲಿ ಏಕರೂಪತೆ ಕೊರತೆ ಇದೆ. ದ ಲ್ಯಾಕ್ ಆಫ್ ಯೂನಿಫಾರ್ಮಿಟಿ ಇನ್ ದ ಔಟ್ಕಮ್ಸ್ ಅಸೋಸಿಯೇಟೆಡ್ ವಿತ್ ದ ಡಿಫರೆಂಟ್ ಕ್ವಾಲಿಫಿಕೇಶನ್ ಅಕ್ರಾಸ್ ದ ಇನ್ಸ್ಟಿಟ್ಯೂಷನ್ಸ್. ಪ್ರತಿಯೊಂದು ತನ್ನದೇ ಆದ ಅವಧಿ, ಪಠ್ಯಕ್ರಮ, ಪ್ರವೇಶದ ಅವಶ್ಯಕತೆಗಳು ಹಾಗೂ ಶೀರ್ಷಿಕೆಯೊಂದಿಗೆ ಪ್ರತಿಯೊಂದು ಈಚ್ ಇನ್ಸ್ಟಿಟ್ಯೂಟ್ with its own duration, own curriculum, entry requirement as well as title also. ಇದು ಸಾಮಾನ್ಯವಾಗಿ ದೇಶದ ವಿವಿಧ ಭಾಗಗಳಲ್ಲಿ ಪ್ರಮಾಣ ಪತ್ರಗಳು, ಡಿಪ್ಲೊಮಾ, ಡಿಗ್ರಿ, ಇಲ್ಲಿ ಒಂದು ಸಮಾನತೆಯನ್ನ ಎಸ್ಟಾಬ್ಲಿಷಿಂಗ್ ದ ಈಕ್ವಲೆನ್ಸ್ ಆಫ್ ದ ಸರ್ಟಿಫಿಕೇಟ್ ಕಷ್ಟ ಆಗ್ತಾ ಇದೆ, ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ಇದು ವಿದ್ಯಾರ್ಥಿಗಳ ಉದ್ಯೋಗ ಮತ್ತು ಚಲನಶೀಲತೆಯ ಮೇಲೆ ಪರಿಣಾಮ ಬೀರ್ತಾ ಇತ್ತು. ಹಾಗಾಗಿ ಈಗಾಗಿಲ್ಲ. ಯಾವಾಗ? ಆಫ್ಟರ್ NSQF ಯಾವಾಗ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡ್ವಿ, ಎಲ್ಲ ತೊಂದರೆಗಳಿಂದ ನಾವು ಹೊರ ಬಂದಿದ್ದೀವಿ. ಸೊ ದಟ್ ಈಸ್ ದ ನೀಡ್ ಆಫ್ NSQF ಇನ್ ಇಂಡಿಯಾ. ನೆಕ್ಸ್ಟ್ ಪಾಯಿಂಟ್ ಬರೋಣ. ದ ನೆಗೆಟಿವ್ ಪರ್ಸೆಪ್ಷನ್, ಒಂದು ನಕಾರಾತ್ಮಕವಾದ ಗ್ರಹಿಕೆ ಇತ್ತು. ನೆಗೆಟಿವ್ ಅನ್ನು ನಕಾರಾತ್ಮಕ ಗ್ರಹಿಕೆ ಅಂತ ಕರಿತೀವಿ. ನೆಗೆಟಿವ್ ಪರ್ಸೆಪ್ಷನ್ ಅಸೋಸಿಯೇಟೆಡ್ ವಿತ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಕ್ಯಾನ್ ಬಿ ಸಿಗ್ನಿಫಿಕೆಂಟ್ಲಿ ರಿಮೂವ್ಡ್ ಬೈ ದ ಡೆವಲಪ್ಮೆಂಟ್ ಆಫ್ ದ ಕ್ವಾಲಿಟಿ ಕ್ವಾಲಿಫಿಕೇಶನ್ಸ್ ದಟ್ ಆಲ್ಸೋ ಪರ್ಮಿಟ್ acquisitions of higher qualification including degrees and doctorates. ನೋಡಿ ಎಷ್ಟು ನೀಡಿನ ಅವಶ್ಯಕತೆ ಹೇಗಿದೆ. ವೃತ್ತಿಪರ ಶಿಕ್ಷಣ ಮತ್ತು ತರಬೇತಿಗೆ ಸಂಬಂಧಿಸಿದಂಥ ನಕಾರಾತ್ಮಕವಾದ ಗ್ರಹಿಕೆಯನ್ನು ಗುಣಮಟ್ಟದ ಅರ್ಹತೆಗಳ ಬೆಳವಣಿಗೆಯಿಂದ ಗಣನೀಯವಾಗಿ ನಾವೇನು ಮಾಡ್ಬೋದು, ರಿಮೂವ್ ಮಾಡಬೇಕು. ಇದು ನಿಮ್ಮ ಡಿಗ್ರಿ ಇರಲಿ, ಪದವಿ ಇರಲಿ, ನಿಮ್ಮ ಡಾಕ್ಟರೇಟ್ ಇರಲಿ, ಯಾವುದನ್ನಾದರೂ ಪಡ್ಕೊಳ್ಳಿಕ್ಕೆ ಈಗ ಸಹಾಯ ಅನುಮತಿಯನ್ನ ನೀಡುತ್ತೆ. ಸೊ ದೀಸ್ ಡೆವಲಪ್ಮೆಂಟ್ ಆಫ್ ಕ್ವಾಲಿಟಿ ಕ್ವಾಲಿಫಿಕೇಶನ್ ದಟ್ ಆಲ್ಸೋ ಪರ್ಮಿಟ್ acquisition of higher qualification including your degree and doctorates. There exists a large section of people we have acquired skill in the informal sector. ನೋಡಿ, ಇದು ಇಂಪಾರ್ಟೆಂಟ್. ಓಕೆ, but who do not have the necessary formal certification to attest to their skills as a competency-based and outcome-based qualification framework. NSQF will facilitate the recognitions of
RPL, prior learning, that is largely lacking in the present education and training scenario. ಅನೌಪಚಾರಿಕ ವಲಯದಲ್ಲಿ ಕೌಶಲ್ಯಗಳನ್ನ ಪಡೆದಿರುವ ಆದರೆ ಅವರ ಕೌಶಲ್ಯವನ್ನ ದೃಢೀಕರಿಸೋದಕ್ಕೆ ಅಗತ್ಯವಾದ ಔಪಚಾರಿಕ ಪ್ರಮಾಣ ಪತ್ರಗಳನ್ನ ಹೊಂದಿರದ ಜನರ ಒಂದು ದೊಡ್ಡ ಭಾಗವೇ ಇದೆ ಇಲ್ಲಿ ಇನ್ಫಾರ್ಮಲ್ ಸೆಕ್ಟರ್ ಅಂತ ಕರಿತೀವಿ. ಈಗ ಒಬ್ಬ ವ್ಯಕ್ತಿ ಆತ ಒಂದು ಚೆನ್ನಾಗಿ ವೆಲ್ಡ್ ಮಾಡ್ತಾನೆ, ಆತನಿಗೆ ಸ್ಕಿಲ್ ಇದೆ, ಒಬ್ಬ ಒಳ್ಳೆ ಪ್ಲಂಬರ್ ಇದ್ದಾನೆ, ಯಾವುದೇ ಕ್ಷೇತ್ರದಲ್ಲಿರಲಿ ಬೇರೆ ಬೇರೆ ಸ್ಕಿಲ್ ಅನ್ನ ಕಲ್ತ್ಕೊಂಡಿದೆ, ಅವೆಲ್ಲ ಇನ್ಫಾರ್ಮಲ್ ಸೆಕ್ಟರ್. ಬಟ್ ಆತನ ಸ್ಕಿಲ್ ಅನ್ನ ದೃಢೀಕರಣವನ್ನ ಮಾಡ್ಬೇಕಲ್ಲ, ಆತನ ಹತ್ರ ಯಾವುದೇ ಸರ್ಟಿಫಿಕೇಟ್ ಇಲ್ಲ. ಈಗ ನಾನು ಒಂದು ವೊಕೇಶನಲ್ ಟ್ರೈನಿಂಗ್ ಅನ್ನ ಪಡೆದ್ರೆ ನನಗೆ NCVT ಇಂದ ಒಂದು ಸರ್ಟಿಫಿಕೇಟ್ ಕೊಟ್ಟಿರುತ್ತೆ, ಈಸ್ ಎ ವೆಲ್ಡರ್, ಈಸ್ ಎ ಟರ್ನರ್, ಈಸ್ ಎ ಫಿಟ್ಟರ್, ಈಸ್ ಎ ಮೆಷಿನಿಸ್ಟ್, ಈಸ್ ಎಲೆಕ್ಟ್ರಿಷಿಯನ್ಸ್, ವಿ ಆರ್ ಸರ್ಟಿಫೈಡ್. ನನಗೆ ಅರ್ಹತೆ ಇದೆ, ಏನೂ ಇಲ್ಲ, ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಎ ಗುಡ್ ವೆಲ್ಡರ್, ಎ ಗುಡ್ ಪ್ಲಂಬರ್. ಆತನ ಹತ್ರ ಯಾವುದೇ ಅವನು ದೃಢೀಕರಿಸಲಿಕ್ಕೆ ನಾವೇ ಹೋಗಿ ಅವನ ಕೆಲಸ ನೋಡಿ ನಾವು ಮೆಚ್ಕೋಬೇಕಷ್ಟೇ. ಅವನ ಹತ್ರ ಯಾವುದೇ ಪ್ರಮಾಣ ಪತ್ರ ಇರೋಲ್ಲ. ಇಂಥದ್ದ ಜನರದ ಒಂದು ದೊಡ್ಡ ಭಾಗ ನಮ್ಮಲ್ಲಿ. ಹಾಗಾಗಿ ಸಾಮರ್ಥ್ಯ ಆಧಾರಿತ ಮತ್ತು ಫಲಿತಾಂಶ ಆಧಾರಿತ ಅರ್ಹತಾ ಚೌಕಟ್ಟಿನಂತೆ ನಾವೇನು ರಾಷ್ಟ್ರೀಯ ಕೌಶಲ್ಯ ಚೌಕಟ್ಟೇನಿದೆ, ಅರ್ಹತಾ ಚೌಕಟ್ಟಿದೆ, ಅದರ ಪ್ರಕಾರ ಪ್ರಸ್ತುತ ಶಿಕ್ಷಣ ಮತ್ತು ತರಬೇತಿ ಸನ್ನಿವೇಶದಲ್ಲಿ ಹೆಚ್ಚಾಗಿ ಕೊರತೆ ಇರತಕ್ಕಂಥ ಈ ಪೂರ್ವ ಕಲಿಕೆ ಇರತಕ್ಕಂಥವ್ರನ್ನ ಗುರುತಿಸೋತಕ್ಕಂಥದ್ದು ಸುಲಭ ಆಗ್ತದೆ. RPL ಅಂತ ಏನು ಕರಿತೀವಿ, ಅವರನ್ನ ಗುರುತಿಸ್ಬೋದು, ಅವರನ್ನ ದೃಢೀಕರಿಸ್ಬೋದು, ಅವರನ್ನ ಒಳ್ಳೆ ಸ್ಕಿಲ್ಡ್ ಮ್ಯಾನ್ ಪವರ್, ಸ್ಕಿಲ್ ಔಟ್ಕಮ್ ಅಂತ ಕರಿತೀವಿ ನಾವು. ಪರಿವರ್ತನೆಯನ್ನ ಮಾಡಲಿಕ್ಕೆ ಇದರ ನೀಡು, ಯಾವುದರ ನೀಡು, NSQF ನ ನೀಡು ಇದೆ. ಜೊತೆಗೆ ಮೆಜಾರಿಟಿ ಆಫ್ ದ ಇಂಡಿಯನ್ ಕ್ವಾಲಿಫಿಕೇಶನ್ಸ್ ನಾಟ್ ರೆಕಗ್ನೈಸ್ಡ್ ಇಂಟರ್ನ್ಯಾಷನಲಿ ಅಂಡ್ ವೈಸ್ ವರ್ಸಾ. This creates the problem for the student and workers as their international mobility is adversely affected and they often have undergo a course again to get qualification that is recognized in the Australia. Nowadays, okay, ಇದು ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. Then NSQF will also help alignment of the Indian qualification to international qualification in accordance with the relevant bilateral and multilateral agreements. Many countries are already in the process of aligning their qualification to international qualifications through qualification framework. Majority of Indian qualification, ಬಹುಪಾಲು ಭಾರತೀಯ ಅರ್ಹತೆಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲಾಗಿಲ್ಲ. ಪ್ರತಿಯಾಗಿ ಇದು ಯಾರಿಗೆ ಸಮಸ್ಯೆ ತಂದೊಡ್ತಾ ಇದೆ? ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಿಗೆ ಮತ್ತೆ ವರ್ಕರ್ಸ್, ಕಾರ್ಮಿಕರಿಗೆ ಸಮಸ್ಯೆಯನ್ನ ತಂದೊಡ್ತಾರೆ. ಏಕೆಂದ್ರೆ ಇದು ಮೊಬಾಲಿಟಿ ಏನಿದೆ, ಇಂಟರ್ನ್ಯಾಷನಲ್ ಮೊಬಾಲಿಟಿ ಇದೆ, ಅದಕ್ಕೆ ತೊಂದರೆ ಆಗ್ತಾ ಇದೆ, ಎಫೆಕ್ಟ್ ಆಗ್ತಾ ಇದೆ. ಚಲನೆಯನ್ನ ನಾವಿಲ್ಲಿಂದ ಅಲ್ಲಿ ಕೆಲಸಕ್ಕೆ ಹೋಗ್ಬೇಕು ಅಂದ್ರೆ ಕಷ್ಟ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ಮೊಬಿಲಿಟಿ ಏನಿದೆ, ಚಲನಶೀಲತೆ ಏನಿದೆ, ಇದರ ಮೇಲೆ ಪ್ರತಿಕೂಲವಾದ ಪರಿಣಾಮವನ್ನು ಬೀರ್ತಾ ಇದೆ. ಯಾವುದೋ ಒಂದು ದೇಶಕ್ಕೆ ಹೋಗ್ತೀನಿ, ನಾನಿಲ್ಲಿ ಯಾವುದೋ ಒಂದು ಕೋರ್ಸ್ ಅನ್ನ ಕಲ್ತ್ಕೊಂಡು ಹೋಗ್ತೀನಿ. ಸೊ ನಾನು ಈ ದೇಶದಲ್ಲಿ ಕಲ್ತಿರ್ತಕ್ಕಂಥ ಒಂದು ಕೋರ್ಸ್ ಅನ್ನ ಮತ್ತೊಂದು ದೇಶ ಗುರುತಿಸ್ಬೇಕಾದ್ರೆ, ನಾನು ಅಲ್ಲಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಮತ್ತೆ ಅಲ್ಲೂ ನಾನು ಏನ್ ಮಾಡ್ಬೇಕು, ಮತ್ತೊಂದು ಕೋರ್ಸ್ಗೆ ಒಳಗಾಗಬೇಕಾಗುತ್ತೆ, ಮತ್ತೊಂದು ಕೋರ್ಸ್ಗೆ ಸೇರ್ಕೋಬೇಕಾಗುತ್ತೆ, ಮತ್ತೊಂದು ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಇದೆಲ್ಲವನ್ನು ಹೋಗಲಾಡಿಸ್ಲಿಕ್ಕೆ ಪರಿಹಾರ ಏನೋ ಈ ರೀತಿ ಇತ್ತಲ್ಲ, ಇದಕ್ಕೆ ಪರಿಹಾರ ಏನು? ಈ ರೀತಿಯಾದಂತ ತೊಂದರೆಗಳಿಗೆ NSQF ಏನಿದೆ, ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್, ವಿಲ್ ಹೆಲ್ಪ್ the Indian qualification to international qualifications in accordance with the relevant bilateral and multilateral agreements. ಅನೇಕ ದೇಶಗಳು
ಭಾರತೀಯ ಅರ್ಹತೆಗಳನ್ನ ಅಂತಾರಾಷ್ಟ್ರೀಯ ಅರ್ಹತೆಗಳ ಜೊತೆಗೆ ಜೋಡಿಸ್ತಕ್ಕಂಥ ಪ್ರಕ್ರಿಯೆಯನ್ನ ಮಾಡಲಿಕ್ಕೆ ಆಲ್ರೆಡಿ ಇನ್ ದ ಪ್ರೋಸೆಸ್ ಆಫ್ ಅಲೈನಿಂಗ್ ದೇರ್ ಕ್ವಾಲಿಫಿಕೇಶನ್ ಟು ಇಂಟರ್ನ್ಯಾಷನಲ್ ಕ್ವಾಲಿಫಿಕೇಶನ್ ಸಹಾಯವನ್ನು ಮಾಡುತ್ತೆ. ಅನೇಕ ದೇಶಗಳು ಈಗಾಗಲೇ ತಮ್ಮ ಅರ್ಹತೆಗಳನ್ನು ಅಂತಾರಾಷ್ಟ್ರೀಯ ಅರ್ಹತೆಗಳಿಗೆ ಏನು ಕ್ವಾಲಿಫಿಕೇಶನ್ಸ್ ಫ್ರೇಮ್ವರ್ಕ್ ಇದೆ ಅದಕ್ಕೆ ಜೋಡಿಸ್ತಕ್ಕಂಥ ಪ್ರಕ್ರಿಯೆ ಇದೆ, ಕೆಲವು ಮಾಡಾಗೋಗಿದೆ. ಇದು ದ ನೀಡ್ ಆಫ್ NSQF. ಯಾಕೆ NSQF ಬೇಕು ಅಂತಕ್ಕಂಥದ್ದು. Then the credit accumulations and transfer system that will be integrated in the NSQF will allow the people to move between education, okay, vocational training and work at different stages in their lives according to their needs and convenience. It will be possible, okay, for a student to leave education term, get some practical experience in industry and return to studies to gain qualification to progress higher in his chosen career. ನಮ್ಮ ಈ ಏನಿದೆ ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟು ಏನಿದೆ NSQF ನಲ್ಲಿ ಸಂಯೋಜನೆಗೊಳ್ಳುವ ಕ್ರೆಡಿಟ್ ಒಂದು ಅಷ್ಟು ಮಾರ್ಕ್ಸ್ ಅಕ್ಯುಮುಲೇಟ್ ಆಗುತ್ತೆ. ಈಗ ನೋಡಿ, ಈಗ ನಮ್ಮ ಒಂದು NCVT NSQF ಲೆವೆಲ್ 5 ಫಿಟ್ಟರ್ ಟ್ರೇಡ್, ಎಲೆಕ್ಟ್ರಿಷಿಯನ್ ಟ್ರೇಡ್ ಒಂದು ಸರ್ಟಿಫಿಕೇಟ್ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ನೀವು ಹೋದಾಗ ಅದಕ್ಕೆ ಒಂದು ಅಷ್ಟು ಕ್ರೆಡಿಟ್ ಆಗುತ್ತೆ, ಅಕ್ಯುಮುಲೇಟ್ ಆಗುತ್ತೆ, ವ್ಯಾಲ್ಯೂ ಇರುತ್ತೆ. ಅದನ್ನ ಹೇಳ್ತಾ ಇರೋದಿಲ್ಲಿ. ಈ ರೀತಿ ಸಂಯೋಜನೆಗೊಳ್ಳುವ ಕ್ರೆಡಿಟ್ ಸಂಚಯ, ದ ಟ್ರಾನ್ಸ್ಫರ್ ಸಿಸ್ಟಮ್ ದಟ್ ವಿಲ್ ಬಿ ಇಂಟಿಗ್ರೇಟೆಡ್ ಇನ್ ದ NSQF. ಅಂದ್ರೆ ಜನರು ತಮ್ಮ ಅಗತ್ಯಗಳಿಗೆ ಮತ್ತು ಅನುಕೂಲಕ್ಕೆ ತಕ್ಕಂತೆ ಶಿಕ್ಷಣ ಇರ್ಬೋದು, ವೃತ್ತಿ ತರಬೇತಿ ಇರ್ಬೋದು, ಮತ್ತೆ ನಮ್ಮ ಜೀವನದಲ್ಲಿ ನಮ್ಮ ಕೆರಿಯರ್ ಅನ್ನು ರೂಪಿಸ್ಕೊಳ್ಳಿಕ್ಕೆ ವಿವಿಧ ಹಂತಗಳಲ್ಲಿ ಕೆಲಸ ಮಾಡಲು ಇದು ದಾರಿಯನ್ನು ಮಾಡಿಕೊಟ್ಟಿದೆ. ಮತ್ತೆ ವಿದ್ಯಾರ್ಥಿ ಶಿಕ್ಷಣ ಕ್ಷೇತ್ರವನ್ನು ಬಿಡಬಹುದು. ಕನ್ವಿನಿಯಂಟ್, ಇಟ್ಸ್ ನೀಡ್ಸ್. It will be possible for student to leave education domain, okay, get some practical experience industry. ಇಲ್ಲಿ ಬಿಟ್ಟು ಆತ ಇಂಡಸ್ಟ್ರೀಸ್ನಲ್ಲಿ ಹೋಗಿ ಅಲ್ಲೊಂದಷ್ಟು ಪ್ರಾಕ್ಟಿಕಲ್ ಅನುಭವವನ್ನು ಪಡ್ಕೊಂಡು ಮತ್ತೆ ತನಗೆ ಇಷ್ಟವಾದಂತ ನೋಡಿ, ಓಕೆ, ಅಗೈನ್ ಇಟ್ ಗೆಟ್ ಎ ಎಕ್ಸ್ಪೀರಿಯನ್ಸ್ ಇನ್ ಇಂಡಸ್ಟ್ರಿ ಅಂಡ್ ರಿಟರ್ನ್ ಟು ಸ್ಟಡೀಸ್. ಮತ್ತೆ ವಾಪಸ್ ಬಂದ ಎಲ್ಲಿಗೆ ಓದಲಿಕ್ಕೆ, ಸ್ಟಡೀಸ್ ಟು ಗೈನ್ ದ ಕ್ವಾಲಿಫಿಕೇಶನ್ ಟು ಪ್ರೋಗ್ರೆಸ್ ಹೈಯರ್ ಇನ್ ಹಿಸ್ ಚೂಸಸ್ ಕ್ಯಾರಿಯರ್. ತನ್ನ ಪ್ರಗತಿಯನ್ನು ಸಾಧಿಸಲು, ಉನ್ನತ ಪ್ರಗತಿಯನ್ನು ಸಾಧಿಸಲು, ಅರ್ಹತೆಗಳನ್ನು ಪಡೆಯಲು, ಅಧ್ಯಯನಕ್ಕೆ ಮತ್ತೆ ಆತ ಅಧ್ಯಯನಕ್ಕೆ ಮಾಡಲು, ಆತನ ಪ್ರಗತಿಯನ್ನು ಸಾಧಿಸಿಕೊಳ್ಳಲು ಇದು ಅನುವನ್ನು ಮಾಡಿಕೊಡುತ್ತೆ. ಯಾವುದು? NSQF. ದಿಸ್ ಈಸ್ ದ ನೀಡ್ ಆಫ್ NSQF ಇನ್ ಇಂಡಿಯಾ. ಸೊ ಈ ಒಂದು ಸೆಷನ್ನಲ್ಲಿ ವಿವರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಸಂಬಂಧ ಇದೆ ಈ ಅರ್ಹತಾ ಚೌಕಟ್ಟಿಗೆ ಸಂಬಂಧಿಸಿದಂತೆ, ರಿಲೇಷನ್ಸ್ ಇನ್ ಇಂಟರ್ನ್ಯಾಷನಲ್ ಸೆಕ್ಟರ್ನ ಯಾವ ರೀತಿ ಕ್ವಾಲಿಫಿಕೇಷನ್ಸ್ ಫ್ರೇಮ್ವರ್ಕ್ಗೆ ಯಾವ ರೀತಿ ಇದೆ, NSQFನ ಬ್ಯಾಕ್ಗ್ರೌಂಡ್ ಆಗಿತ್ತು, ಮತ್ತು ನೀಡು ನಮ್ಮ ಭಾರತಕ್ಕೆ NSQFನ ಅಗತ್ಯತೆ ಏನಿದೆ ಅನ್ನೋದನ್ನ ಈ ಒಂದು ಸೆಷನ್ನಲ್ಲಿ ನಾನು ತಿಳಿಸಿದ್ದೀನಿ ಸ್ನೇಹಿತರೆ, ವಿದ್ಯಾರ್ಥಿ ಮಿತ್ರರೇ. ಇನ್ನು ಒಂದು 2-3 ಕ್ಲಾಸ್, 3 ಅಥವಾ 4 ಕ್ಲಾಸ್ ಇದೆ. ಇದು ಕಂಪ್ಲೀಟ್ ನಿಮಗೆ ಅರ್ಥ ಮಾಡಿಸ್ಬೇಕು ಅಂದರೆ ಇನ್ನು ನೆಕ್ಸ್ಟ್ ಲೆಸನ್ ಮುಂದಿನ ತರಗತಿಯಲ್ಲಿ ನಾನು NSQF ಹೇಗೆ ಕಾರ್ಯನಿರ್ವಹಿಸುತ್ತೆ, ಹೌ NSQF ವರ್ಕ್ಸ್, ಜೊತೆಗೆ ಹೌ ಮೆನಿ ಲೆವೆಲ್ಸ್ ಆರ್ ಇನ್ NSQF, ಎಷ್ಟು ಲೆವೆಲ್ಸ್ ಇದೆ ಆ ಲೆವೆಲ್ಸ್ನ ವಿವರ, ಡಿಸ್ಕ್ರಿಪ್ಷನ್ಸ್, ಮತ್ತು ನಮ್ಮ NSQF ಅನ್ನು ನಮ್ಮ ಸಿಲೆಬಸ್ನಲ್ಲಿ, ITI ಸಿಲೆಬಸ್ನಲ್ಲಿ ನಾವು ಹೇಗೆ ಅಳವಡಿಸ್ಕೊಂಡಿದ್ದೀವಿ ಅನ್ನೋದು ಒಂದು ಅಷ್ಟು ವಿಷಯಗಳಿದೆ. ಅದನ್ನು ಮುಂದಿನ ತರಗತಿಯಲ್ಲಿ ತಿಳಿಸ್ತೀನಿ. ಎಲ್ಲ ಸಹೃದಯಿ ಗೆಳೆಯರಿಗೆ, ಮಿತ್ರರಿಗೆ, ನನ್ನ ವಿದ್ಯಾರ್ಥಿ ಮಿತ್ರರಿಗೆ ವಂದನೆಗಳನ್ನು ಹೇಳ್ತೀನಿ. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ.